ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಜುಲೈ ತಿಂಗಳು ಬರ್ತಾ ಇದೆ. ಜುಲೈ ತಿಂಗಳಲ್ಲಿ 12 ರಾಶಿ 12 ಲಗ್ನದವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಯಾವ ರೀತಿಯ ಭವಿಷ್ಯ ಇರುತ್ತೆ, ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಆ ಇದು ಭವಿಷ್ಯ ಏನಿರುತ್ತೆ ಇದು ನಿಮಿತ್ತಗಳ ಮುಖಾಂತರ ಇರ್ತದೆ. ಅಂದ್ರೆ ನಿಮ್ಮ ಒಂದು ಲಗ್ನ ಅಥವಾ ರಾಶಿಯನ್ನ ನಾವು ಹಾಕಿದಾಗ ನಮಗೆ ಯಾವ ಪ್ಲಾನೆಟ್ಸ್ನ ಇನ್ಫ್ಲುಯೆನ್ಸ್ ಬರುತ್ತೆ ಅದನ್ನ ಇಟ್ಟುಕೊಂಡು ನಾವು ಪ್ರಿಡಿಕ್ಷನ್ ಮಾಡಿರ್ತೇವೆ. ನೋಡಿ, ಅಕ್ಯುರೇಸಿನ ಚೆಕ್ ಮಾಡಿ ಬಹಳ ಫೇವರಬಲ್ ಆಗುತ್ತೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಮೊದಲನೇಗೆ ಬಂದ್ಬೇಡ ಮೇಷರಾಶಿ ಮೇಷ ಲಗ್ನ. ಸೊ ಇದರಲ್ಲಿ ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ರಾಶಿಯಿಂದ ಪರವಾಗಿಲ್ಲ. ಓಕೆ, ನಾ ಕನ್ಫ್ಯೂಸ್ ಆಗಬೇಡ ಅಷ್ಟೇ. ಓಕೆ, ಇಲ್ಲೇನಾಗುತ್ತೆ, ನಮಗೆ ನಿಮಿತ್ತಗಳ ಪ್ರಕಾರ ಬಂದಂತ ಪ್ಲಾನೆಟ್ಸ್ ಬಂದು ಕೇತು. ಹಾಗಾದ್ರೆ ಕೇತು ಇಲ್ಲಿ 6ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ. ಓಕೆನಾ, 6,000 ರಿಸಲ್ಟ್. 6,000 ಬಂದು ಏನಿರ್ತದೆ, ರೋಗ, ಋಣ, ರಿಪು, ಸೇವೆ ಇರ್ತದೆ. ಹಾಗಾದ್ರೆ ನಿಮ್ಗೆ ಎಲ್ಲೊಂದ್ ಕಡೆ ಅನಾರೋಗ್ಯ ಕಾಡುವಂತ ಸಾಧ್ಯತೆಗಳು, ಸಾಲದ ವಿಚಾರದಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳು, ಶತ್ರುಕಾಟ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಕೆಲವೊಮ್ಮೆ ಕಾರ್ಯಕ್ಷೇತ್ರ ಕೂಡ ಬದಲಾವಣೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆನಾ. ಆನಂತರ ಏನಾಗುತ್ತೆ, ಕೇತುವಿನ ರಾಶಿಯಾಧಿಪತಿ ಬುಧ, ಆತ 4ನೇ ಮನೆಗೆ ವಿರಾಜಮಾನಾಗಿದ್ದಾನೆ. ಹಾಗಾದ್ರೆ ಭೂಮಿ ಮನೆ ವಿಚಾರಗಳಲ್ಲಿ ಸಮೇತ ನಿಮ್ಗೆ ತೊಂದರೆಗಳು ಬರಬಹುದು. ಡಾಕ್ಯುಮೆಂಟ್ ರೀತಿಯಲ್ಲಿ ತೊಂದರೆಗಳು ಬರಬಹುದು. ಯಾರೋ ನಿಮ್ಗೆ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ, ಮೇ ಬಿ ಅದರಲ್ಲಿ ಬೇರೆಯವರಿಗೂ ಕೂಡ ಮಾರಾಟ ಮಾಡಿದ್ದಾರೆ, ನಿಮ್ಗೂ ಮಾರಾಟ ಮಾಡಿದ್ದಾರೆ, ಡಾಕ್ಯುಮೆಂಟ್ ರೀತಿಯಲ್ಲಿ ಪ್ರಾಬ್ಲಮ್ ಉಂಟು. ಅಂತ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಆನಂತರ ಏನಾಗುತ್ತೆ, ಕೇತು ಇದ್ದಾನೆ, ಹಸ್ತ ನಕ್ಷತ್ರಾಧಿಪತಿ ಲಗ್ನದಲ್ಲಿ ವಿರಾಜಮಾನಾಗಿ 7,000 ನೋಡ್ತಾ ಇದ್ದಾನೆ. ಚಂದ್ರ ಯಾರು ಈ ಜಾತಕಕ್ಕೆ ಅಲ್ವಾ, ಹಸ್ತ ನಕ್ಷತ್ರ ಚಂದ್ರ ಕೂಡ 4ನೇ ಮನೆ ಅಧಿಪತಿ. ಹಾಗಾದ್ರೆ ನಿಮ್ಮ ಭೂಮಿ ಮನೆ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅಂತೂ ಮಾಡ್ತಾ ಉಂಟು. ಹಾಗಾದ್ರೆ ಜುಲೈ ತಿಂಗಳಲ್ಲಿ ಅದೇನೋ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅದೇನೋ ತೊಂದರೆ ಕ್ರಿಯೇಟ್ ಆಗುತ್ತೆ. ನಾನು ಹೇಳ್ತೀನಿ, ಮನೆ ಮಾಡಬೇಕು, ಭೂಮಿ ಮಾಡಬೇಕು, 1 ತಿಂಗಳು ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತೇನೆ. ಆ ನಂತರ ಅದಕ್ಕೆ ಬೇಕಾದಂತ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಮೋಸ ಹೋಗುವಂತ ಎಲ್ಲಾ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕುವಂತಿಲ್ಲ. ಅಥವಾ ಡಿಸ್ಪ್ಯೂಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಕೋರ್ಟ್ ಕಚೇರಿ ಬರ್ಬೋದು. ಅಂತ ಸಮಸ್ಯೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಅರ್ಥ ಮಾಡ್ಕೊಂಡೆ ತುಂಬಾ ಫೇವರಬಲ್ ಆಗುತ್ತೆ. ಚಂದ್ರ ಇಲ್ಲಿ ನೇರವಾಗಿ 7,000 ನೋಡುವುದರಿಂದ ಆನಂತರ ನಿಮ್ಮ 7,000ಗೆ 6,000 ಆಕ್ಟಿವೇಟ್, 7,000ಗೆ 12,000 ಆಕ್ಟಿವೇಟ್ ಆಗಿರುವುದರಿಂದ, ಅಂದ್ರೆ ನಿಮ್ಮ ಲಗ್ನಕ್ಕೆ 6,000 ಆಕ್ಟಿವೇಟ್ ಆಗಿರುವುದರಿಂದ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಸಮೇತ ಡಿಸ್ಪ್ಯೂಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ನಾನು ಹೇಳ್ತೀನಿ, ಮ್ಯಾರೇಜ್ ಆಗ್ಬೇಕಾದ್ರೂ ಕೂಡ, ಮನೆ ಭೂಮಿ ಮಾಡಬೇಕಾದ್ರೂ ಕೂಡ 1 ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ಇನ್ನು ಯಾರಿಗೆಲ್ಲ ಪರಿಹಾರ ಅಂತ ಹೇಳ್ಕೊಳ್ತೀರಾ, ಅವಾಗ ಏನ್ ಮಾಡ್ಬೇಕಾಗುತ್ತೆ, ಕೇತುವಿನ ಇಂಪ್ಯಾಕ್ಟ್ ಇರುವುದರಿಂದ ನಾನು ಹೇಳ್ತೀನಿ, ನೀವು ಗಣಪತಿ ಟೆಂಪಲ್ಗೆ ಹೋಗಿ ಅಂತ ಹೇಳ್ತೇನೆ. ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆ ಇಟ್ಟು ನೀವು ಪೂಜೆ ಮಾಡ್ಕೊಂಡು ಬನ್ನಿ. ಆನಂತರ 3 ಅಥವಾ 11 ಪ್ರದಕ್ಷಿಣೆ ಹಾಕಿ ಅಂತ ಹೇಳ್ತೇನೆ. ಗಣಪತಿ ಟೆಂಪಲ್ಗೆ ಪ್ರತಿ ಬುಧವಾರ ಅಥವಾ ಮಂಗಳವಾರ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದಲ್ಲದೆ ನಿಮಗೆ ಬರ್ತಕ್ಕಂತಹ ಮಾನಸಿಕ ರೀತಿಯಲ್ಲಿ ಮತ್ತೆ ನಿಮ್ಮ ಒಂದು ಭೂಮಿ ಮತ್ತೆ ಮನೆ ವಿಚಾರಗಳು ಬರ್ತಕ್ಕಂಥ ಗೊಂದಲಗಳನ್ನ ನಿವಾರಣೆ ಮಾಡಲಿಕ್ಕೆ ಇದು ಬಹಳ ಫೇವರಬಲ್ ಆಗುತ್ತೆ. ಖಂಡಿತ ಈ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ, ನೀವು ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ವೃಷಭ ಲಗ್ನ ವೃಷಭ ರಾಶಿ. ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಈಗ ಏನಾಗುತ್ತೆ, ನಿಮ್ಗೆ ನಮ್ಮ ಒಂದು ನಿಮಿತ್ತಗಳ ಪ್ರಕಾರ ಬಂದಂತಹ ಪ್ಲಾನೆಟ್ಸ್ ಬಂದು ರವಿ. ಓಕೆ, ರವಿ ಮಹಾರಾಜ ಯಾರು ಈ ಜಾತಕಕ್ಕೆ 4th ಲಾರ್ಡ್, ಆತ 4ನೇ ಮನೆ ಅಧಿಪತಿ. ಈ ಬಾರಿ ಒಂದಂತೂ ಉಂಟು, ಏನ್ ಗೊತ್ತಾ, ತುಂಬಾ ಜನಕ್ಕೆ 4ನೇ ಮನೆ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟ ಗೊತ್ತಿಲ್ಲ. ನೀವೆಲ್ಲ ಭೂಮಿ ಮನೆ ವಿಚಾರದಲ್ಲಿ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಎಲ್ಲರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾರೆ ಅಂತಲೇ ಉಂಟು. 12 ರಾಶಿ 12 ಲಗ್ನದವರು ಕೂಡ ಯಾವುದೋ ಒಂದು ರೂಪದಲ್ಲಿ ಮನೆ ಚೇಂಜ್ ಮಾಡೋದು, ಮನೆ ಬದಲಾವಣೆ ಮಾಡೋದು, ಮನೆಯಲ್ಲಿ ಪೇಂಟ್ ಮಾಡೋದು, ಇಂಟೀರಿಯರ್ ಮಾಡ್ಕೊಳ್ಳೋದು, ಮನೆಗೆ ಬೇರೆ ರೂಮ್ ಅನ್ನು ಸೇರಿಸುದು, ಇಂಥದ್ದೆಲ್ಲ ಒಂದು ಆ ಕೆಲಸವನ್ನ ನೀವು ಮಾಡ್ಕೊಳ್ತೀರಾ ಅಂತ. ಓಕೆನಾ. ಇಲ್ಲಿ ಕೂಡ ಏನಾಗುತ್ತೆ, 4th ಲಾರ್ಡ್ ಆತ 2ನೇ ಮನೆಯಲ್ಲಿ ಬಂದು ವಿರಾಜಮಾನಾಗಿದ್ದಾರೆ. ಯಾರು, ರವಿ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಮನೆಗೆ ಸಂಬಂಧಪಟ್ಟ ವಿಚಾರಗಳು ಇಲ್ಲಿ ಕೂಡ ಪ್ರೊಸೀಡ್ ಆಗ್ತಿರೋ ಇಂಡಿಕೇಶನ್ ಇದೆ. ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಾತುಕತೆ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಒಂದು ಪ್ಲಾನ್ ಅನ್ನ ಮಾಡುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಿದೆ. ಖಂಡಿತ ನೀವು ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಮ ವೃಷಭ ರಾಶಿ ವೃಷಭ ಲಗ್ನದವರಿಗೆ ರಾಶಿ ಅಥವಾ ಲಗ್ನದಲ್ಲಿನೇ ಗುರುವಿನ ಒಂದು ಗೋಚಾರದ ಗುರುವಿನ ಒಂದು ಇಂಪ್ಯಾಕ್ಟ್ ಇರುವುದರಿಂದ ಡೆಫಿನೆಟ್ ಆಗಿ ನಿಮ್ಗೆ ಅದೇನು ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇಷ್ಟವರೆಗೆ ಬಂದಿದೆ, ಸಾಲ ಆಗಿದೆ, ತೊಂದರೆಗಳಾಗಿದೆ ಅಂದಾಗ ಡೆಫಿನೆಟ್ ಆಗಿ ಅದಕ್ಕೊಂದು ದಾರಿ ಕಂಡು ಬರುತ್ತೆ. ನೀವು ಯಾವ ರೀತಿ ಸಾಲವನ್ನು ತೀರಿಸಬೇಕು, ಅಥವಾ ಯಾರಾದ್ರೂ ನಿಮ್ಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾರೆ ಅಲ್ವಾ. ಅದು ಕೂಡ ಅಜ್ನಬಿ ವ್ಯಕ್ತಿಗಳು ಇರ್ಬೋದು, ಅಥವಾ ಅಚಾನಕ್ ಆಗಿ ನಿಮ್ಗೆ ಪರಿಚಯ ಆದಂತ ವ್ಯಕ್ತಿಗಳಿರ್ಬೋದು. ಅವ್ರು ನಿಮ್ಗೆ ಸಹಾಯ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಅವರಿಂದ ನೀವು ಸಹಾಯವನ್ನು ಖಂಡಿತ ಪಡ್ಕೊಳ್ಬಹುದು. ನಿಮ್ಮ ಒಂದು ಜೀವನವನ್ನು ನೀವು ಸಾಗಿಸಬಹುದು, ಏನೂ ತೊಂದರೆ ಇಲ್ಲ. ಓಕೆ. ಆನಂತರ ಏನಾಗುತ್ತೆ, ಇಲ್ಲಿ ಒಂದು ಸೂರ್ಯನ ರಾಶಿಯಾಧಿಪತಿ ಬಂದು ಬುಧ ಏನ್ ಮಾಡ್ತಾನೆ, ಆತ ಮೂರನೇ ಮನೆಯಲ್ಲಿ ವಿರಾಜಮಾನ
ಕರ್ಕಾಟಕ ರಾಶಿಯಲ್ಲಿ. ಹಾಗಾದ್ರೆ ಇಲ್ಲಿ ಒಂದು ವಿಚಾರ ಇನ್ನೂ ಬರುತ್ತೆ. ನಿಮ್ಮ ಒಡ ಹುಟ್ಟಿದವರು ಯಾರಾದ್ರೂ ಇದ್ದಾರೆ, ಅವರು ಒಂದು ಮನೆ ಮಾಡ್ತಾರೆ, ಭೂಮಿ ತಗೊಳ್ತಾರೆ, ಇನ್ನೇನು ಅವ್ರು ನಿಮ್ಮ ಹತ್ರ ಹಣ ಕೇಳ್ತಾರೆ, ಮೇ ಬಿ ನೀವು ಅವ್ರಿಗೆ ಹಣ ಕೂಡ ಕೊಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ನೀವು ಕೊಡ್ಬೋದು. ಅಥವಾ ಇನ್ನೂ ಒಂದು ವಿಚಾರ ಏನ್ ಮಾಡ್ತಾರೆ, ಮನೆ ಚೇಂಜ್ ಮಾಡ್ಬೇಕಂತ ಕೂಡ ಅದಕ್ಕೆ ನೀವು ಹಣವನ್ನ ವಿನಿಯೋಗ ಮಾಡುವಂತದ್ದು ಕೂಡ ಇದ್ದೇ ಇರ್ತದೆ. ಅದು ಕೂಡ ಒಂದು ಪಾಸಿಬಿಲಿಟಿ ಇದೆ, ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡಿ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಬರುವಂತಹ ಒಂದು ಈ ಒಂದು ಜುಲೈ ತಿಂಗಳೇನಿದೆ ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಿಮ್ಗೆ ಹೆದರುವಂತ ಅವಶ್ಯಕತೆ ಇಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಏನೆಲ್ಲ ಬರಬೇಕು ಆ ಕಷ್ಟಗಳನ್ನ ದೂರ ಮಾಡ್ಲಿಕ್ಕೆ ಮೊದಲೇ ರಾಶಿ ಮತ್ತೆ ಲಗ್ನದಲ್ಲಿ ನಿಮ್ಗೆ ಆ ಗುರುವಿನ ನೋಡಿ, ಗುರು ಯಾವಾಗ ನಿಮ್ಗೆ ಅದ್ರಲ್ಲಿ ಒಂದು ಇಂಪ್ಯಾಕ್ಟ್ ಏನಿದೆ ಗೊತ್ತಾ, ಗುರು ಯಾವಾಗ ನಿಮ್ಗೆ ಜನ್ಮ ರಾಶಿಯ ಮೇಲೆ ಹೋಗ್ತಾನೆ ಆವಾಗ ಅದು ಎಲ್ಲೋ ಒಂದ್ ಕಡೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಇದೆ. ಬಟ್ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗ ಅಂಥದ್ದೇನು ಆಗಿಲ್ಲ ಅಂತ ಕೂಡ ಇದೆ. ಅದರಿಂದಾಗಿ ನಿಮ್ಗೆ ಅದು ಸಮಸ್ಯೆ ಅಂತೂ ಖಂಡಿತ ಅಲ್ಲ, ನೀವು ಚೆನ್ನಾಗಿರ್ತೀರಿ, ಏನು ತೊಂದರೆ ಇಲ್ಲ. ಇಲ್ಲಿ ಒಂದು ಮೈನಸ್ ಪಾಯಿಂಟ್ ಏನ್ ಬರ್ಬೋದು ನಿಮ್ಗೆ, ಆರಿದ್ರ ನಕ್ಷತ್ರ. ಓಕೆ, ಸೂರ್ಯದ ಆರಿದ್ರ ನಕ್ಷತ್ರಾಧಿಪತಿಯಲ್ಲಿದ್ದಾನೆ, ಆತ ಲಾಭಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನದಲ್ಲಿದ್ದು ಪಂಚಮವನ್ನು ನೋಡ್ತಾ ಇದ್ದಾನೆ. ಸ್ವಲ್ಪ ನಿಮ್ಮ ಮಕ್ಕಳ ವಿಚಾರಗಳನ್ನ ನೋಡ್ಕೊಳ್ಬೇಕು, ಅಥವಾ ನಿಮ್ಗೆ ಮಕ್ಕಳು ಏನಾದ್ರು ಎಜುಕೇಶನ್ ಮಾಡ್ತಾ ಇದ್ದಾರೆ ಅದರಲ್ಲಿ ನೋಡ್ಕೊಳ್ಬೇಕು. ಅದರಲ್ಲಿ ಹಿಂದೆ ಬೀಳುವಂತ ಸಾಧ್ಯತೆಗಳು, ಮಕ್ಕಳಿಗೆ ಅನಾರೋಗ್ಯ ಕಾಡುವಂತ ಸಾಧ್ಯತೆಗಳು, ನಿಮ್ಗೆ ಹೊಟ್ಟೆ ಸಂಬಂಧಿ ಸಾಧ್ಯತೆಗಳು, ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದೊಂದು ಮೈನಸ್ ಪಾಯಿಂಟ್ ಇರುವುದರಿಂದ ಗಣಪತಿಯ ಆರಾಧನೆ ಮಾಡಿ, ಗಣಪತಿ ಟೆಂಪಲ್ಗೆ ಹೋಗಿ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ, ಇದು ಬಹಳ ಫೇವರಬಲ್ ಆಗುತ್ತೆ. ಇನ್ನೆಲ್ಲೆಲ್ಲ ನಾಗದೇವರ ಸಾನ್ನಿಧ್ಯ ಉಂಟು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇನೆ. ಆವಾಗ ನಿಮ್ಗೆ ಈ ಒಂದು ರಾಹು ಅಥವಾ ಕೇತುವಿನ ಮುಖಾಂತರ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆ ದೂರ ಆಗ್ತವೆ. ರಾಹು ಲಾಭಸ್ಥಾನದಲ್ಲಿದ್ದಾನೆ, ನಿಮ್ಗೆ ಪ್ರಾಬ್ಲಮ್ ಅಲ್ಲ. ಬಟ್ ಕೇತು ಇಲ್ಲಿ ಕನ್ಯಾ ರಾಶಿ ಅಂದ್ರೆ 5ನೇ ಮನೆಯಲ್ಲಿ ಇದು ರಿಸಲ್ಟ್ ಕೊಡುವುದರಿಂದ ಅದು ಮಕ್ಕಳಿಗೆ ಸಂಬಂಧಪಟ್ಟಿದೆ, ಸ್ನೇಹಿತರಿಗೆ ಸಂಬಂಧ, ಹೊಟ್ಟೆಗೆ ಸಂಬಂಧ ತೊಂದರೆಯನ್ನ ಕ್ರಿಯೇಟ್ ಮಾಡುವ ಎಲ್ಲಾ ಸಾಧ್ಯತೆಗಳಿದೆ. ನಾನು ಹೇಳಿದೆ ಟೆಕ್ನಿಕ್ಸ್ ಅನ್ನ, ಸಣ್ಣ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಒಂದೊಳ್ಳೆ ರಿಸಲ್ಟ್ ಅನ್ನ, ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಮಿಥುನ ರಾಶಿ ಮಿಥುನ ಲಗ್ನ. ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಬೇಕಾದ್ರೆ ನಮಗೆ ನಿಮಿತ್ತಗಳ ಪ್ರಕಾರ ಬಂದಂತಹ ಪ್ಲಾನೆಟ್ಸ್ ಬಂದು ಬುಧ ಬಂದು ವ್ಯವಹಾರಕಾರಕ, ವಾಣಿಕಾರಕ. ಆತ ಆನಂದ ಧನಸ್ಥಾನದಲ್ಲಿ ವಿರಾಜಮಾನಾಗಿದ್ದಾನೆ ಅಂದಾಗ ಹಣಕಾಸಿನ ವಿಚಾರದಲ್ಲಿ ಅದೇನೋ ನಿಮ್ಗೆ ಬೇಕು, ಅದೇನೋ ಮತ್ತಷ್ಟು ಬೇಕು, ಮಗದಷ್ಟು ಬೇಕು, ಅಲ್ಲೆಲ್ಲಿಂದ ಬರಬೇಕು ಅಥವಾ ಅಲ್ಲೆಲ್ಲಿಗೆ ಕೊಡಬೇಕು ಅಂತ ಒಂದು ಟೆನ್ಷನ್ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಬುಧ ಯಾರು ಈ ಜಾತಕಕ್ಕೆ ಲಗ್ನಾಧಿಪತಿ, ಮತ್ತೆ ಆತ ನಿಮ್ಮ 4ನೇ ಮನೆ ಅಧಿಪತಿ. ಹಾಗಾದ್ರೆ ಭೂಮಿ ಮನೆ ವಿಚಾರಗಳು ಕೂಡ ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತವೆ. ಎಲ್ಲೊಂದ್ ಕಡೆ ಏನಾಗುತ್ತೆ, ನಿಮ್ಮ 4ನೇ ಮನೆಯಲ್ಲಿ ಕೇತು ಇರುವುದರಿಂದ ಮನೆಯನ್ನ ಅಡವಿಟ್ಟು ಅಥವಾ ಮನೆಯನ್ನ ನೀವು ಫ್ಲಡ್ಜ್ ಮಾಡಿ ಅಥವಾ ಜಾಗವನ್ನ ಫ್ಲಡ್ಜ್ ಮಾಡಿ ಅಥವಾ ನಿಮ್ಮ ವಾಹನವನ್ನ ಫ್ಲಡ್ಜ್ ಮಾಡಿ ದುಡ್ಡು ತಗೊಳ್ಳುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾರಿಗೋ ಕೊಡ್ಬೇಕು, ಯಾರೋ ಕೇಳ್ತಾ ಇದ್ದಾರೆ, ನಾನು ಕೊಡ್ಬೇಕಾಗುತ್ತೆ, ಅದಕ್ಕೋಸ್ಕರ ನೀವು ನಿಮ್ಮ ಮನೆಯನ್ನೇ ಅಡವಿಟ್ಟು ದುಡ್ಡು ಕೊಡುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆ ಘಟನೆಗಳು ಘಟಿಸಬಹುದು, ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ. ಓಕೆ, ಆನಂತರ ಏನಾಗುತ್ತೆ, ನಿಮ್ಗೆ ಬುಧ ಇರುವಂತ ರಾಶಿಯಾಧಿಪತಿ ಯಾರು, ಚಂದ್ರ. ಆತ ಲಾಭಸ್ಥಾನದಲ್ಲಿದ್ದಾನೆ, ಇದು ಬಹಳ ಫೇವರಬಲ್ ಆಗುತ್ತೆ. ಇಷ್ಟವರೆಗೆ ನಿಮ್ಗೆ ಏನು ಕೆಲಸದಲ್ಲಿ ಅಥವಾ ನಿಮ್ಮ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಲಾಭ ಬರ್ತಾ ಇಲ್ಲ, ಲಾಭದಲ್ಲಿ ಪ್ರಾಬ್ಲಮ್ ಇದೆ, ಕೆಲಸದಲ್ಲಿ ಇಂಕ್ರಿಮೆಂಟ್ ಆಗ್ತಾ ಇಲ್ಲ, ಅದರಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ಅದಕ್ಕೆ ಹೋರಾಟ ಮಾಡ್ಕೊಂಡು ಇಷ್ಟವರೆಗೂ ನೀವು ಬಂದಿರ್ತೀರಾ. ಹಾಗಾದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು ಅಥವಾ ನಿಮ್ಮ ಯಾವುದೇ ಬಿಸ್ನೆಸ್ ಅಲ್ಲಿ ಲಾಭದಲ್ಲಿ ಇನ್ಕ್ರೀಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಪರವಾಗಿಲ್ಲ, ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಅದು ನಿಮ್ಮ ಪಾಲಿಗೆ ದೊರೆಯುವ ಸಾಧ್ಯತೆಗಳೇ ತೀರಾ ಜಾಸ್ತಿ. ಆನಂತರ ಬುಧ ಇದ್ದಾನೆ, ಪುನರ್ವಸು ನಕ್ಷತ್ರಾಧಿಪತಿಯಲ್ಲಿದ್ದಾನೆ. ಆತ ಬಂದು 12th ಹೌಸ್ ನ ರಿಸಲ್ಟ್ ಅನ್ನು ಕೊಡ್ತಾನೆ. 12ನೇ ಮನೆಯಲ್ಲಿದ್ದಾನೆ, ನೇರವಾಗಿ 6ನೇ ಮನೆಯಲ್ಲಿ ವೀಕ್ಷಣೆ ಮಾಡ್ತಾನೆ. ಗುರು ಮಹಾರಾಜ 6ನೇ ಮನೆ ವೀಕ್ಷಣೆ ಮಾಡಿ. ಹಾಗಾದ್ರೆ ಏನಾಗುತ್ತೆ, ಆರೋಗ್ಯ ನೋಡ್ಕೊಳ್ಬೇಕಂತ ಒಂದು ಇಂಡಿಕೇಶನ್ ಉಂಟು. ಬಟ್ 6ನೇ ಮನೆಗೆ ದೃಷ್ಟಿ ಇಟ್ಟಿರುವುದರಿಂದ ಇಷ್ಟವರೆಗೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಶತ್ರು ಕಾಟ ಇದೆ, ಸಾಲದ ಸಮಸ್ಯೆ ಇದೆ ಅಂದಾಗ ಡೆಫಿನೆಟ್ ಆಗಿ ಅಲ್ಲೆಲ್ಲೋ ದಾರಿ ಕಂಡು ಬರುತ್ತೆ. ಯಾಕಂದ್ರೆ ಗುರು ಮಹಾರಾಜನ ಕೃಪಾ ದೃಷ್ಟಿ ಅದರ ಮೇಲೆ ಇರುವುದರಿಂದ ಗೋಚರದಲ್ಲಿ ಆ 6ನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ, ಅದರಿಂದ ದಾರಿ ಕಂಡು ಬರುತ್ತೆ. ಅದರಿಂದಾಗಿ ನಮ್ಮ ಮಿಥುನ ರಾಶಿ ಮಿಥುನ ಲಗ್ನದವರು ಯಾವುದೇ ಕಾರಣಕ್ಕೂ ಹೆದರುವಂತ ಅವಶ್ಯಕತೆಗಳು ಇಲ್ಲ. ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ತೇನೆ ಅಲ್ವಾ. ಬಹಳ ಫೇವರಬಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾನೇ ಚೆನ್ನಾಗಿರ್ತಾರೆ, ತೊಂದರೆ ಇಲ್ಲ. ಸಾಧಾರಣ ಮಟ್ಟಿಗೆ ಮೆಂಟಲ್ ಟೆನ್ಷನ್ ಇರುತ್ತೆ, ತಾಯಿಯ ಆರೋಗ್ಯ ನೋಡ್ಕೊಳ್ಬೇಕಾಗುತ್ತೆ. ಆ ಡಿಸ್ಪ್ಯೂಟ್ಸ್ ಗಳು ಕೂಡ ಬರ್ಬೋದು ನಿಮ್ಮ ಪಾಲಿಗೆ, ಇಲ್ಲ ಅಂತೇನಿಲ್ಲ. ನಿಮ್ಗೆ ಇರುವಂತಹ ರೆಮಿಡೀಸ್ ಏನಂದ್ರೆ, ನಾನು ಹೇಳ್ತೀನಿ ಬುಧನನ್ನ ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಮಾತುಗಾರಿಕೆಯನ್ನ ಚೆನ್ನಾಗಿಟ್ಕೊಳ್ಳಿ, ಮಾತಿನಿಂದಲೇ ಎಲ್ಲವನ್ನ ಬಗೆಹರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನೂ ಬೇಕಾದ್ರೆ ವಿಷ್ಣು ಸಹಸ್ರನಾಮದ ಪಠನೆ ನಿಮ್ಗೆ ಬಹಳ ಫೇವರಬಲ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದಕ್ಕೆ ಆ ವಿಷ್ಣು ಸಹಸ್ರನಾಮದ ಪಠನೆಯನ್ನ ಪ್ರತಿದಿನ ಪಠನೆ ಮಾಡಿ ಅಂತ ಹೇಳ್ತೇನೆ. ಇದರಿಂದ ಆ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಯಿಂದ ನೀವು ಮುಕ್ತರಾಗ್ಬಿಡ್ತೀರಾ, ನಮ್ಮ ಮಿಥುನ ಲಗ್ನದವರು ಮತ್ತೆ ಮಿಥುನ ರಾಶಿಯವರು. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಿಂದ ಬಹಳ ಫೇವರಬಲ್ ಆಗುತ್ತೆ. ನಮಗೆ ನಿಮಿತ್ತಗಳ ಪ್ರಕಾರ ಬಂದಂತ ಪ್ಲಾನೆಟ್ಸ್ ಬಂದು ಶುಕ್ರ ಬಂದು ಈ ಜಾತಕಕ್ಕೆ ಲಾಭಾಧಿಪತಿ. ಶುಕ್ರ ಬಂದು ಈ ಜಾತಕಕ್ಕೆ ಆತ ನಿಮ್ಮ
ಫೋರ್ತ್ ಲಾರ್ಡ್ ಅಲ್ವಾ, ಅದಕ್ಕೇನು ಹೇಳುದು ನಾಲ್ಕನೇ ಮನೆ ಎಲ್ಲಾ ಕಡೆ ಕೂಡ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು, ಬೈ ಡಿಫಾಲ್ಟ್ ಆಗಿ ಗೊತ್ತಿಲ್ಲಪ್ಪ ಏನು ಅಂತ. ಅದಕ್ಕೇನು ಹೇಳುದು ಎಲ್ಲರೂ ಕೂಡ ಒಂದು ಭೂಮಿ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು ಅಂತ. ಇಲ್ಲಿ ಕೂಡ ಏನಾಗುತ್ತೆ, ಫೋರ್ತ್ ಲಾರ್ಡ್ 12th ಹೌಸ್ ಅಲ್ಲಿ ಇದ್ದಾನೆ, ಅದರ ಅರ್ಥ ಏನಂದ್ರೆ ಇಲ್ಲಿ ಮನೆ ಮಾರುವಂತದ್ದು, ಮನೆ ಮಾರಿ ಬೇರೆ ಕಡೆಗೆ ಹೋಗುವಂತದ್ದು ಒಂದು ಇಂಡಿಕೇಶನ್ ಬರ್ತಾ ಉಂಟು. ಮೇ ಬಿ ನೀವು ಮನೆ ಮಾರ್ಬೋದು, ಮನೆ ರಿಪೇರಿ ಮಾಡ್ಬೋದು ಅಂತ ಒಂದು ಅಂತ ಒಂದು ಯೋಗಾನು ಇದೆ ಖಂಡಿತ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ತುಂಬಾ ಫೇವರೇಬಲ್ ಆಗುತ್ತೆ. ಇನ್ನು ಶುಕ್ರನ ಒಂದು ಇಂಪ್ಯಾಕ್ಟ್ ಏನಿರ್ತದೆ ಅದು ಬಂದು ರಿಲೇಶನ್ಶಿಪ್. ಹಾಗಾದ್ರೆ ನೀವು ರಿಲೇಶನ್ಶಿಪ್ ಅಲ್ಲಿ ಹೋಗುವಂತದ್ದು, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಸಾಧ್ಯತೆಗಳು ಯೋಗ್ಯ ವಯಸ್ಸರಿಗೆ ಡೆಫಿನೆಟ್ ಆಗಿರುತ್ತೆ. ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡ್ಬೋದು. ಇಲ್ಲೇನಾಗುತ್ತೆ, ಶುಕ್ರ ಮತ್ತೆ ಸೂರ್ಯ ಒಟ್ಟು ಸೇರ್ಕೊಂಡಿದ್ದಾರೆ ಅಂದಾಗ ಅದು ಪ್ರೀತಿ ಪ್ರೇಮ ಅಂತ ಬಂತು ಈಗ. ಆ ನಂತರ ಅದರ ರಾಶಿಯಾಧಿಪತಿ ಒಬ್ಬ ಇರ್ತಾನೆ, ಅಂದ್ರೆ ಡಿಸ್ಪೋಸಿಟರ್ ಇರುತ್ತೆ, ಆತ ಬಂದು ಬುಧ ಬಂದು ಲಗ್ನದಲ್ಲಿ ಇದ್ದುಕೊಂಡು 7th ಹೌಸ್ ಅನ್ನು ವೀಕ್ಷಣೆ ಮಾಡುವುದರಿಂದ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ನೀವು ಪ್ರಯತ್ನ ಮಾಡಿದಾಗ ಮೇ ಬಿ ಅದು ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಟ್ ಬುಧನ ಇಂಪ್ಯಾಕ್ಟ್ ಇರುತ್ತೆ, ಬುಧ ಡ್ಯುಯಾಲಿಟಿಗೆ ಒಳಗಾಗಿರೋದ್ರಿಂದ ಮದುವೆ ಆಗುತ್ತೆ ಆಗಲ್ಲ, ಮಾಡ್ತೇನೆ ಮಾಡಲ್ಲ, ಬೇಕು ಬೇಡ ಇಂಥದ್ರಲ್ಲಿ ನೀವು ಸಿಕ್ಕಾಕೊಳ್ತೀರ ಅಂತ ಇಂಡಿಕೇಶನ್ ಇದೆ. ಅದಕ್ಕೆ ಸೊಲ್ಯೂಷನ್ ಎಲ್ಲಿರ್ತದೆ, ಬುಧನ ರಾಶಿಯಾಧಿಪತಿ ಬಂದು ಯಾರು, ಚಂದ್ರನಿಂದ ಸೊಲ್ಯೂಷನ್, ಅದೇ ನಿಮ್ಮ ತಾಯಿಯಿಂದ ಸೊಲ್ಯೂಷನ್ ಇದೆ ಅಂತ ಇಂಡಿಕೇಶನ್ ಇದೆ. ಹಾಗಾದ್ರೆ ತಾಯಿಯನ್ನ ಚೆನ್ನಾಗಿ ಇಟ್ಕೊಳ್ಳಿ, ತಾಯಿ ಜೊತೆಗೆ ಮಾತಾಡಿ, ತಾಯಿ ಆಶೀರ್ವಾದ ಪಡ್ಕೊಳ್ಳಿ, ಅಥವಾ ತಾಯಿಯನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿ. ಮೇ ಬಿ ನಿಮ್ಗೆ ಯೋಗ್ಯ ವಯಸ್ಕರಿಗೆ ಪ್ರೀತಿ ಪ್ರೇಮ ದಲ್ಲಿ ಮುಂದುವರಿಯುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನೂ ಒಂದು ಮಾತು ನೆನ್ಪಿಟ್ಟುಕೊಳ್ಬೇಕು, ಶುಕ್ರ ಬಂದು 11th ಲಾರ್ಡ್ ಆತ, 11ನೇ ಮನೆ ಅಧಿಪತಿ ಆತ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಮದುವೆ ಆದವರಿಗೂ ಕೂಡ ಎಕ್ಸ್ಟ್ರಾ ಮೆರಿಟಲ್ ಬರ್ಬೋದು ಅಂತ ಹೇಳ್ತೇನೆ. ನೀವು ಬಹಳ ಜಾಗೃತರಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಅನ್ಯथा ಪ್ರಾಬ್ಲಮ್ ಅಂತೂ ಆಗಿ ಆಗುತ್ತೆ. ಓಕೆನಾ. ಅಲ್ಲಿ ನೋಡಿ, ಅದು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದಾಗ ನೋಡಿ, ಇಲ್ಲಿ ಏನಾಗುತ್ತೆ, ಒಂದನೇದಾಗಿ ಶುಕ್ರನ ರಾಶಿಯಾಧಿಪತಿ ಬುಧ 7th ಹೌಸ್ ಅನ್ನು ನೋಡ್ತಾ ಇದ್ದಾನೆ. ಇನ್ನೊಂದೇನಾಗುತ್ತೆ, ನಿಮ್ಮ ಶುಕ್ರ ಇದ್ದಾನೆ ಪುನರ್ವಸು ನಕ್ಷತ್ರಾಧಿಪತಿ ಗುರು ಲಾಭ ಸ್ಥಾನದಲ್ಲಿದ್ದು ಪಂಚಮವನ್ನು ನೋಡ್ತಾನೆ. 7th ಹೌಸ್ ಕೂಡ ರಿಲೇಶನ್ಶಿಪ್ ಮತ್ತೆ ಪಾರ್ಟ್ನರ್ಶಿಪ್ ಬಂತು, ಪಂಚಮ ಸ್ಥಾನ ಪ್ರೀತಿ ಪ್ರೇಮ ಬಂತು. ಹಾಗಾದ್ರೆ ಅದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅಂತೂ ಕ್ರಿಯೇಟ್ ಮಾಡುತ್ತಾ, ಮನೆ ವಿಚಾರಗಳು ಕೂಡ ಬಂತು ಅದರಲ್ಲಿ. ಓಕೆ, ಅದನ್ನು ಮೊದಲೇ ಹೇಳಿದ್ದೇನೆ. ಹಾಗಾದ್ರೆ ಬಂತು ತಾನೆ. ಹಾಗಾದ್ರೆ ನೀವು ನಿಮ್ಮ ಒಂದು ಕ್ಯಾರ್ ತಗೊಳ್ಬೇಕಾಗುತ್ತೆ, ನಿಮ್ಮ ಜಾಗೃತಿಯಲ್ಲಿ ನೀವು ಇರ್ಬೇಕಾಗುತ್ತೆ. ಇದ್ರಲ್ಲಿ ಸಮಸ್ಯೆ ಆಗುತ್ತೆ ಅಂತ ನಾನಂತೂ ಹೇಳುವುದಿಲ್ಲ, ಯಾಕಂದ್ರೆ ಲಾಭಸ್ಥಾನದ ಗುರು ಇದ್ದಾನೆ, ನಿಮ್ಮ ಲಗ್ನದಿಂದ ಮತ್ತೆ ರಾಶಿಯಿಂದ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ, ಪಂಚಮ ಭಾವವನ್ನು ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾನೆ. ಒಳ್ಳೆ ರೀತಿಯಲ್ಲಿ ಇದ್ದಾಗ ನಿಮ್ಗೆ ಅದರಲ್ಲಿ ಪ್ರೊಸೀಡ್ ಆಗೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯೋಗ್ಯ ವಯಸ್ಕರಿಗೆ ಮದುವೆ ಯೋಗಾನು ಇದೆ, ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡ್ಬೋದು. ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದ್ದು ಎಲ್ಲಿಂದ ಸೊಲ್ಯೂಷನ್ ಸಿಗುತ್ತೆ ಅದನ್ನು ಹೇಳಿದ್ದೇನೆ, ಅದನ್ನು ಮಾಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಇಲ್ಲಿ ಶುಕ್ರನ ಒಂದು ಇಂಪ್ಯಾಕ್ಟ್ ಇರೋದ್ರಿಂದ ನಾನು ಹೇಳ್ತೀನಿ, ದೇವಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ದಿನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಹೋಗಿ ಅದೇನು ಪೂಜೆ ಕೊಡ್ಲಿಕ್ಕೆ ನಿಮ್ಗೆ ನಾನು ಹೇಳ್ತೀನಿ, ಅಥವಾ ನಿಮ್ಗೆ ಕುಂಕುಮಾರ್ಚನೆ, ಹೂವಿನ ಪೂಜೆ ಕೊಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀರಾ, ಪ್ರಾರ್ಥನೆ ಮಾಡ್ಕೊಂಡು ಬರ್ತೀರಾ ಅಂದಾಗ ನಿಮ್ಗೆ ಜುಲೈ ತಿಂಗಳು ಏನಿದೆ ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಯತ್ನ ಮಾಡಿ, ಗೆಲ್ಲುವ ಸಾಧ್ಯತೆಗಳು ನಿಮ್ಗೆ ಖಂಡಿತ ಬಂದೇ ಬರ್ತವೆ. ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿ ಸಿಂಹ ಲಗ್ನ. ಓಕೆ, ಸಿಂಹರಾಶಿ ಸಿಂಹ ಲಗ್ನ, ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ನಮ್ಗೆ ನಿಮಿತ್ತಗಳ ಪ್ರಕಾರ ಮಂಗಳ ಕುಜನ ಇಂಪ್ಯಾಕ್ಟ್ ಬಂದಿದೆ. ಕುಜ ಯಾರು ಈ ಜಾತಕಕ್ಕೆ 4th ಲಾರ್ಡ್. ನೋಡಿ, ನಾನು ಹೇಳಿದ್ನಲ್ವಾ ಎಲ್ಲಾ ಕಡೆ ಕೂಡ ಅದೇ ಬರ್ತಾ ಉಂಟು, ನಾನು ಏನು ಮಾಡುವಾಗಿಲ್ಲ. ಓಕೆನಾ, ನಾನು ಬೇಕಂತದ್ದು ಮಾಡಿರುವುದಿಲ್ಲ, ನಿಮಿತ್ತಗಳ ಪ್ರಕಾರ ಬಂದಿರುತ್ತೆ. 4ನೇ ಮನೆ ಆಕ್ಟಿವೇಟ್ ಆಗಿರ್ತದೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಭೂಮಿ ಮನೆ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗ್ಬೋದು ನಮ್ಮ ಒಂದು ಜುಲೈ ತಿಂಗಳಲ್ಲಿ. ಯಾಕೋ ಗೊತ್ತಿಲ್ಲ, ಮೇ ಬಿ ಒಂದು ಭೂಮಿ ಕಂಪಿಸುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅಥವಾ ಯಾಕಂದ್ರೆ ಅದು ಬಹಳ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು, ಬಹಳ ಇಂಡಿಕೇಶನ್ ಬರ್ತಾ ಉಂಟು. ಸೊ ಈ ವಿಚಾರದಲ್ಲಿ ಭೂಮಿ ಅಲುಗಾಡುವಂಥದ್ದು ಅಥವಾ ಅದರಲ್ಲೇ ಕಾನ್ಸಂಟ್ರೇಷನ್ ಹೋಗುವಂಥದ್ದು, ಆನಂತರ ಎಲ್ಲಾ ರಾಶಿ ಲಗ್ನದವರಿಗೆ ಭೂಮಿ ಮನೆ ವಿಚಾರದಲ್ಲಿ ಹೋಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ದೇನೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಗೊತ್ತಾಯ್ತು. ಈಗ ಬಹಳ ವಿಷಯ, ಕುಜ ಎಲ್ಲಿದ್ದಾನೆ, ಕುಜ ಈ ಜಾತಕಕ್ಕೆ ಆತ ಭಾಗ್ಯದಲ್ಲಿದ್ದಾನೆ, ಆತ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದಾನೆ, 4th ಲಾರ್ಡ್ ಆಗಿ ಭಾಗ್ಯದಲ್ಲಿ ಬಂದಿದ್ದಾನೆ. ಹಾಗಾದ್ರೆ ಮನೆ ಚೇಂಜ್ ಮಾಡಬೇಕು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಹೊಸತನ ಏನೋ ಬರಬೇಕು, ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕುಜ ಮಹಾರಾಜ ಕುಜ ಉಂಟು ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಖಂಡಿತ ಇದೆ. ಖಂಡಿತ ನೀವು ಪ್ರಯತ್ನ ಮಾಡಿದಾಗ ಮನೆ ವಿಚಾರದಲ್ಲಿ ಪ್ರೊಸೀಡ್. ಯಾಕಂದ್ರೆ ಇಲ್ಲೇನಾಗುತ್ತೆ, ನಿಮ್ಗೆ ಮೊದಲೇ ಗುರು ಮಹಾರಾಜ ಏನ್ ಮಾಡ್ತಾನೆ, 4ನೇ ಮನೆಯನ್ನ ಗೋಚಾರದಲ್ಲಿ ಗುರು ಮಹಾರಾಜ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ಇದ್ದಾನೆ. ಅದರಿಂದಾಗಿ ನಿಮ್ಗೆ ಮನೆ ವಿಚಾರ ಬಹಳ ಈಸಿಯಾಗಿ ಹೋಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಕುಜ ಇದ್ದಾನೆ ಮೇಷರಾಶಿಯಲ್ಲಿ, ಹೊಸತೇನೋ ಆಗ್ಬೇಕಂದ್ರೆ ಇಂಡಿಕೇಶನ್ ಇದೆ. ಅದರಿಂದಾಗಿ ಏನಾಗುತ್ತೆ ನೋಡಿ, ಮನೆ ಮಾಡ್ಕೊಳ್ಬಹುದು, ಕೆಲವರೆಲ್ಲ ಇಂಟೀರಿಯರ್ ಮಾಡ್ಕೊಳ್ತಾರೆ, ಕೆಲವರೆಲ್ಲ ಪೇಂಟ್ ಚೇಂಜ್ ಮಾಡ್ಕೊಳ್ತಾರೆ, ಕೆಲವರೆಲ್ಲ ಮನೆಯನ್ನ ಏರಿಸಿ ಕಟ್ತಾರೆ, ಇನ್ನು ಕೆಲವರೆಲ್ಲ ಮನೆಗೆ ಹೊಸ ರೂಮ್ ಅನ್ನ ಒಂದು ಕಡೆಯಿಂದ ಸೇರಿಸಿಕೆ ಶುರು ಮಾಡ್ತಾರೆ, ಕೆಲವರೆಲ್ಲ ಮನೆಯನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ತಾರೆ. ಆ ಎಲ್ಲ ಯೋಗ ಭಾಗ್ಯ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಜುಲೈ ತಿಂಗಳಲ್ಲಂತೂ ಡೆಫಿನೆಟ್ ಇದೆ. ನೋಡಿ, ನಿಮಗೆ ಥಾಟ್ ಪ್ಯಾಟರ್ನ್ ಏನ್ ಬರುತ್ತೆ, ಥಾಟ್ಸ್ ಏನ್ ಬರುತ್ತೆ ಅದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಬಹಳ ಫೇವರಬಲ್ ಆಗುತ್ತೆ. ಆನಂತರ ಕುಜ ಮಹಾರಾಜ ಏನ್ ಮಾಡ್ತಾನೆ, ಕುಜ ಇದ್ದಾನೆ ಇಲ್ಲಿ ಈ ಜಾತಕದಲ್ಲಿ ಭರಣಿ ನಕ್ಷತ್ರದಲ್ಲಿ ಇದ್ದಾನೆ. ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ನೋಡಿ, ನಕ್ಷತ್ರಾಧಿಪತಿ 11ನೇ ಮನೆಯಲ್ಲಿದ್ದಾನೆ. ಯಾರು, ಶುಕ್ರ.
ಹಾಗಾದ್ರೆ ಶುಕ್ರ ಯಾರು ಈ ಜಾತಕಕ್ಕೆ? ಶುಕ್ರ ಬಂದ ಆತ ದಶಮಾಧಿಪತಿ ಆಗಿರ್ತಾನೆ ಶುಕ್ರ. ಆನಂತರ ಶುಕ್ರ ಬಂದು ತೃತೀಯಾಧಿಪತಿ ಆಗಿರ್ತಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಲಾಭ ಬರುವಂತದ್ದು, ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಇಂಕ್ರಿಮೆಂಟ್ ಆಗುವಂತದ್ದು, ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಭ ಜಾಸ್ತಿ ಬರುವಂತ ಎಲ್ಲಾ ಯೋಗ ಭಾಗ್ಯ ಕೂಡ ಇರುವುದರಿಂದ ಖಂಡಿತ ಅದು ಫಲಿತ ಅಂತೂ ನಿಮ್ಮ ಪಾಲಿಗೆ ಅಂತೂ ಆಗಿಯೇ ಆಗುತ್ತೆ. ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ, ನಿಮ್ಮ ಪಾಲಿಗೆ ಅದು ಒಲಿದು ಬರುತ್ತೆ. ಆನಂತರ ಕುಜ ಇರುವುದು ರಾಶ್ಯಾಧಿಪತಿ. ಕುಜನ ರಾಶ್ಯಾಧಿಪತಿಯರು ಕುಜನೇ. ಕುಜ ಖುದ್ದು ಸ್ವರಾಶಿಯಲ್ಲಿ ಇರುವುದರಿಂದ, ಅಲ್ಲಿ ಮಂಗಳನ ಜೊತೆಗೆ ಇರುವುದರಿಂದ ಅಲ್ಲಿ ಏನಾಗುತ್ತೆ ನಿಮಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ, ಯಾರಿಗೆಲ್ಲ ಹೊಸ ಕೆಲಸ ಬೇಕು, ಬೇರೆ ಕೆಲಸ ಬೇಕು, ಒಂದು ಕಡೆ ಕೆಲಸಕ್ಕೆ ಬೇಕಾಗಿ ಒಂದು ಕಡೆ ಮತ್ತೊಂದು ಕಡೆಗೆ ಹೋಗ್ಬೇಕು, ಅಥವಾ ಇಷ್ಟವರೆಗಿದ್ದ ಕೆಲಸ ಕನಿಷ್ಠ ಮಟ್ಟದಲ್ಲಿದೆ, ನನಗೆ ದೊಡ್ಡ ಮಟ್ಟದ ಕೆಲಸ ಬೇಕು ಅಂತ ಅದಕ್ಕೆ ಎಂಟ್ರಿ ಮಾಡ್ಬೇಕಂತ ಇದ್ದಾಗ, ಅದಕ್ಕೆ ಬೇಕಾಗಿ ನೀವು ಒಂದು ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಅದು ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ. ಕುಜ ಬಂದಿರುವುದನ್ನು ನಾನು ಹೇಳ್ತೀನಿ ನಿಮಗೆ ಆ ಸಮಸ್ಯೆಯಿಂದ ಮುಕ್ತ, ಅಥವಾ ಏನೋ ಸಮಸ್ಯೆ ಇದೆ ಅದರಿಂದ ಮುಕ್ತರಾಗಬೇಕು, ಅಥವಾ ನಾನು ಹೇಳಿದ ವಿಚಾರಗಳು ಪ್ರೊಸೀಡ್ ಆಗಬೇಕಾದ್ರೆ ನೀವು ಆಂಜನೇಯನ ಟೆಂಪಲ್ಗೆ ಹೋಗುವುದು ಅತ್ಯುತ್ತಮವಾದ ಪರಿಹಾರ. ಹನುಮಾನ್ ಚಾಲಿಸದ ಪಠನೆ ನಿಮ್ಮನ್ನ ಬಚಾವ್ ಮಾಡಬಲ್ಲದು, ಅಥವಾ ಹನುಮಾನ್ ಚಾಲಿಸ ಪಠನೆ ನಿಮಗೆ ಬೇಕಾದಂತಹ ಒಂದು ರಿಸಲ್ಟ್ ಅನ್ನು ಕೊಡೋದಕ್ಕೆ ಸಹಾಯ ಅಂತೂ ಖಂಡಿತ ಮಾಡಿಯೇ ಮಾಡ್ತದೆ. ಪ್ರತಿದಿನ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡಿ, ಮತ್ತೆ ಮಂಗಳವಾರ ದಿವಸ ಆಂಜನೇಯನ ಟೆಂಪಲ್ಗೆ ಹೋಗ್ಲಿಕ್ಕೂ ಪ್ರಯತ್ನ ಮಾಡಿ. ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು, ಒಂದು ಒಳ್ಳೆ ರಿಸಲ್ಟ್ ಅನ್ನ ನಮ್ಮ ಸಿಂಹರಾಶಿ ಸಿಂಹ ಲಗ್ನದವರು ಡೆಫಿನೆಟ್ ಆಗಿ ಪಡ್ಕೊಳ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ನಮ್ಗೆ ನಿಮಿತ್ತಗಳ ಪ್ರಕಾರ ರಾಹುವಿನ ಇಂಪ್ಯಾಕ್ಟ್ ಬಂದಿದೆ. ತುಂಬಾ ಒಳ್ಳೆ ಲಕ್ಷಣ ಅಲ್ಲ ಅಂತ ಆಯ್ತು. ಯಾಕಂದ್ರೆ 7th ಹೌಸ್ ನ ರಿಸಲ್ಟ್ ಕೊಡ್ತಾ ಇದ್ದಾನೆ. ಬಟ್ ಅಲ್ಲಿ ವಿಶೇಷ ಏನಿದೆ ನೋಡಿ, 7th ಹೌಸ್ ಅಲ್ಲಿ ಮೀನ ರಾಶಿಯಲ್ಲಿ ಇದ್ದಾನೆ. ಮೀನ ರಾಶಿ ಅಧಿಪತಿ ಯಾರು? ಗುರು. ಗುರು ಭಾಗ್ಯದಲ್ಲಿದ್ದಾನೆ. ಗುರು ಯಾರು ಈ ಜಾತಕಕ್ಕೆ? ಆತ 4th ಲಾರ್ಡ್ ಮತ್ತೆ 7th ಲಾರ್ಡ್ ಅಲ್ವಾ? ಮತ್ತೆ 4ನೇ ಮನೆ ಬಂತಲ್ಲಿ. ಓಕೆನಾ? ರೈಟಾ? ಓಕೆನಾ? ನಾವು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೋಡಿ, 4ನೇ ಮನೆ ಮತ್ತೆ ಪ್ರಕಟ ಆಯ್ತಲ್ಲಿ, ಏನು ಮಾಡಕ್ಕಾಗಲ್ಲ. ಓಕೆನಾ? ಆನಂತರ ನೋಡಿ, ರಾಹು ಇದ್ದಾನೆ ರೇವತಿ ನಕ್ಷತ್ರ, ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ? ಆತ ಕರ್ಕಾಟಕ ರಾಶಿಯಲ್ಲಿ ಲಾಭಸ್ಥಾನ. ಕರ್ಕಾಟಕ ರಾಶಿ ಕೂಡ ನಿಮ್ಮ ಭೂಮಿ ಮನೆ ವಿಚಾರಗಳೇ ಮತ್ತೆ ಬರ್ಲಿಕ್ಕೆ ಶುರುವಾಯಿತು. ಓಕೆನಾ? ಹಾಗಾದ್ರೆ ಇವ್ರಿಗೆ ಏನಾಗುತ್ತೆ, ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಲಗ್ನದಿಂದ ನೋಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮ ಮದುವೆ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಆರೋಗ್ಯ ನೋಡ್ಕೊಳ್ಬೇಕು, ಮದುವೆ ವಿಚಾರ ನೋಡ್ಕೊಳ್ಬೇಕು, ಕೋರ್ಟ್ ಕಚೇರಿ ಡಿಸ್ಪ್ಯೂಟ್ ಆಗ್ಬೋದು ಅದನ್ನ ನೋಡ್ಕೊಳ್ಬೇಕು ಅಲ್ವಾ, ದುಶ್ಮನ್ ಆಗ್ಬೋದು ನಿಮ್ಗೆ, ಅದನ್ನ ನೋಡ್ಕೊಳ್ಬೇಕು. ಇದೆಲ್ಲ ಒಂದು ವಿಚಾರಗಳು ಡೆಫಿನೆಟ್ ಆಗಿ ಜಾತಕದಲ್ಲಿದೆ. ಓಕೆನಾ? ಈಗ ಪ್ಲಸ್ ಏನಾಗುತ್ತೆ ನೋಡ್ಕೊಂಬೇಡ. ನೋಡ, ಇಲ್ಲಿ ರಾಹುವಿನ ರಾಶ್ಯಾಧಿಪತಿ ಯಾರು? ಗುರು. ಗುರು ಭಾಗ್ಯದಲ್ಲಿದ್ದಾನೆ. ಓಕೆನಾ? ಹಾಗಾದ್ರೆ ಮದುವೆ ಇಷ್ಟವರೆಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆ ಮಾತುಕತೆಗಳು ಪ್ರೊಸೀಡ್ ಆಗ್ಬೋದು, ಮದುವೆ ಮಾತುಕತೆಗಳಿಗೆ ಬಲ ಬರ್ಬೋದು, ಮದುವೆ ಮಾತುಕತೆಗಳು ಆಗ್ತವೆ. ಹಾಗಾದ್ರೆ ಮದುವೆಗೆ ಸಂಬಂಧಪಟ್ಟ ವಿಚಾರಗಳು ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಅಂತೂ ಖಂಡಿತ ಇದೆ. ಯಾಕಂದ್ರೆ ರಾಹುವಿನ ಡಿಸ್ಪೋಸಿಟ್ ಅಲ್ಲಿ ಭಾಗ್ಯದಲ್ಲಿದ್ದಾನೆ. ಇಲ್ಲಿ ತೊಂದರೆ ಕೊಟ್ಟಾದ್ರೂ ಕೂಡ ಮದುವೆ ಆಗ್ಬೋದು, ಸಮಸ್ಯೆ ಕ್ರಿಯೇಟ್ ಆಗಿದೆ ಮುಂಚೆ, ಇನ್ನೂ ಆಗ್ಲಿಕ್ಕಿಲ್ಲ, ಮದುವೆ ಕೂಡ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ನೋಡಿ, ಇನ್ನು ಬರುವಂತಹ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಇನ್ನು ಬರುವಂತಹ 3 ವರ್ಷಗಳ ಕಾಲ ಮದುವೆ ಇರ್ಬೋದು, ಕೆಲಸ ಇರ್ಬೋದು, ಮನೆ ಮಾಡುವ ವಿಚಾರ ಅದೆಲ್ಲ ಬಹಳ ಫೇವರೇಬಲ್ ಆಗುತ್ತೆ. ಯಾಕಂದ್ರೆ ಗುರು ಏನ್ ಮಾಡ್ತಾನೆ, ಆತ ವೃಷಭ ಮಿಥುನ ಕರ್ಕಾಟಕದಲ್ಲಿ ಭ್ರಮಣ ಮಾಡುವಾಗ ನಿಮ್ಮ ಮದುವೆ ವಿಚಾರಗಳು, ಮನೆ ವಿಚಾರಗಳು, ಕೆಲಸದ ವಿಚಾರಗಳು ಬಹಳಷ್ಟು ಸುಧಾರಣೆಗೆ ಒಳಗಾಗುತ್ತೆ ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿದೆ. ನೀವು ಪ್ರಯತ್ನ ಮಾಡಬಹುದು. ಓಕೆನಾ? ಇಲ್ಲಿ ವಿಶೇಷವಾಗಿ ಹೇಳ್ಬೇಕಾದ್ರೆ ರಾಹು ಏನ್ ಮಾಡ್ತಾನೆ, ರಾಹು ನಿಮ್ಮ ಮನೆಯನ್ನ ಚೇಂಜ್ ಮಾಡಿಸಬಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆತ ನಿಮ್ಮನ್ನ ಶಿಫ್ಟ್ ಮಾಡಿಸಬಲ್ಲ ಅಂತ ಕೂಡ ಇಂಡಿಕೇಶನ್ ಇದೆ. ನೀವು ಪ್ರಯತ್ನ ಮಾಡಿ, ಪರವಾಗಿಲ್ಲ. ಮದುವೆ ಆಗದವರು ಡೆಫಿನೆಟ್ ಆಗಿ ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿ, ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳಿದೆ. ಬಟ್ ಜಾತಕವನ್ನ ಮ್ಯಾಚ್ ಮಾಡಿನೇ ಮದುವೆ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, 7th ಹೌಸ್ ಅಲ್ಲಿ ರಾಹು ಇದ್ದಾನೆ. ನಿಮ್ಗೆ ಒಂದು ವೇಳೆ ಜಾತಕದಲ್ಲಿ ರಾಹು ದಶೆ ರಾಹು ಭುಕ್ತಿ ನಡೀತಾ ಉಂಟಾಗ ನಿಮ್ಗೆ ಅದು ಮೋಸ ಕೂಡ ಆಗ್ಬೋದು. ಯಾರೋ ನಿಮ್ಮನ್ನ ಮೋಸ ಮಾಡುವವರು ಬರ್ತಾರೆ, ತೊಂದರೆ ಆಗುತ್ತೆ, ಸುಳ್ಳು ಹೇಳಿನೇ ಮದುವೆ ಆಗೋದು ಅಂತ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ನಮ್ಮ ಜಾಗೃತಿಯಲ್ಲಿ ನಾವಿದ್ದಾಗ ಅದೇನು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಇರುವುದೇ ಇಲ್ಲ. ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಇದರಲ್ಲಿ ರಾಶ್ಯಾಧಿಪತಿ ಯಾರು? ಗುರು. ಗುರು ಏನ್ ಮಾಡ್ತಾನೆ, ಇಲ್ಲಿ ಭಾಗ್ಯದಲ್ಲೇ ಇರ್ತಾನೆ. ಹಾಗಾದ್ರೆ ಮನೆ ಚೇಂಜ್ ಮಾಡುವಂಥದ್ದು, ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತ ಯೋಗ ಭಾಗ್ಯ ಜಾತಕದಲ್ಲಿ ಇರುವುದರಿಂದ ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ನೀವು ಪ್ರಯತ್ನ ಮಾಡಿದಾಗ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಅಂತ ರಾಹು ಇದ್ದಾನೆ ರೇವತಿ ನಕ್ಷತ್ರ, ನಕ್ಷತ್ರಾಧಿಪತಿ ಏನ್ ಮಾಡ್ತಾನೆ, ಲಾಭಸ್ಥಾನದಲ್ಲಿದ್ದಾನೆ. ಓಕೆನಾ? ಯಾರು? ಬುಧ. ಬುಧ ಲಾಭಸ್ಥಾನದಲ್ಲಿ ಕೂಡ ಪಂಚಮವನ್ನು ನೋಡ್ತಾನೆ. ಓಕೆ, ಲಾಭಸ್ಥಾನದಲ್ಲಿ ಬುಧ ಇರುವುದರಿಂದ ಅಲ್ಲಿ ಕೂಡ ಮನೆ ವಿಚಾರಗಳಂತೂ ಬಂದೇ ಬರ್ತವೆ. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. 5ನೇ ಮನೆ ನೋಡಿದ್ರೆ ಖಂಡಿತ ಮಕ್ಕಳ ವಿಚಾರದಲ್ಲಿ ಏನೋ ಡ್ಯುಯಾಲಿಟಿ ಬರುತ್ತೆ, ಏನೋ ಚಿಂತೆ ಬರುತ್ತೆ ಅಂತ ಇಂಡಿಕೇಶನ್ ಇದೆ. ಅಥವಾ ಎಜುಕೇಶನ್ ಯಾರು ಮಾಡ್ತಾರೋ ಅಲ್ಲಿ ಡ್ಯುಯಲ್ ಮೆಂಟಾಲಿಟಿ ಉಂಟಾಗುವಂತ ಸಾಧ್ಯತೆ ಉಂಟು. ನಾನು ಈ ಸಬ್ಜೆಕ್ಟ್ ತಗೊಳ್ಳ, ಆ ಸಬ್ಜೆಕ್ಟ್ ತಗೊಳ್ಳ, ಅದಕ್ಕೆ ಹೋಗ್ಲ, ಇದು ಈ ಒಂದು ಪರಿಸ್ಥಿತಿಗಳು ನಿಮಗೆ ನಿರ್ಮಾಣ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ನಾನು ಹೇಳ್ತೀನಿ ರಾಹುವನ್ನ ಹೋಲಿಸಿಕೊಳ್ಳಿ ಅಂತ. ಓಕೆ, ಅದು ಬಹಳ ಫೇವರಬಲ್ ಇದೆ. ಹೇಗೆ ರಾಹುವನ್ನ ಹೋಲಿಸ್ಕೊಳ್ತೀರಾ ನೀವು? ಒಂದನೇದಾಗಿ ನಿಮ್ಮಲ್ಲಿ ನೋಡಿ, ಯಾರಾದ್ರೂ ನಿಮ್ಮ ಈ ರಸ್ತೆಯಲ್ಲಿ ಕಸ ತೆಗಿತಾರೋ, ರಸ್ತೆ ಗುಡಿಸ್ತಾರೆ ಅಂದ್ರೆ ನಿಮ್ಮ ಮನೆಯಲ್ಲಿ ಕಸವನ್ನ ಹೊರಗೆ ತಗೊಂಡು ಹೋಗ್ಲಿಕ್ಕೆ ಯಾರಾದ್ರೂ ಬರ್ತಾರೆ ಅಲ್ವಾ, ಆ ಒಂದು ಪಾರ್ಟಿ ಯಾರಾದ್ರೂ ಇರ್ತಾರೆ, ಹೆಚ್ಚಾಗಿ ರಸ್ತೆ ಗುಡಿಸುವವರು. ನಾನು ರಸ್ತೆ ಗುಡಿಸುವಂತ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಏನಾದ್ರೂ ಕೊಟ್ಟು ನೋಡಿ ಅಂತ. ಅವ್ರಿಗೆ ನೀವು ಟೀ ಕಾಫಿ ಕೊಡ್ಬೋದು ಒಂದು, ಅಥವಾ ನಿಮ್ಮಲ್ಲಿರೋ ದುಡ್ಡನ್ನ ಕೊಟ್ಟು ನೋಡಿ ಅವ್ರಿಗೆ. ಆವಾಗ ನಿಮಗೆ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆನೇ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದನ್ನ ರಿಪೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಆವಾಗ ರಾಹು ಮಹಾರಾಜದಿಂದ ಬರ್ತಕ್ಕಂಥ ಸಮಸ್ಯೆ ಅಂತೂ ಸಾಲ್ವ್ ಆಗುತ್ತೆ. ಆನಂತರ ಏನ್ ಮಾಡ್ಬೋದು, ಎಲ್ಲೆಲ್ಲ ನಾಗದೇವರ ಒಂದು ಸಾನ್ನಿಧ್ಯ ಇದೆ, ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಡಾಗ ಕೂಡ ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಒಂದೊಳ್ಳೆ ಇಂಪ್ಯಾಕ್ಟ್, ಒಂದೊಳ್ಳೆ ರಿಸಲ್ಟ್ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಪ್ರಯತ್ನ ಮಾಡಿ ನೋಡಿ, ಖಂಡಿತ ಗೆದ್ದೇ ಗೆಲ್ತೀರಾ.
ನೆಕ್ಸ್ಟ್ ಬಂದ್ಬೇಡ ತುಲಾ ರಾಶಿ ತುಲಾ ಲಗ್ನ. ಹಾಗಾದ್ರೆ ತುಲಾ ರಾಶಿ ತುಲಾ ಲಗ್ನ, ಲಗ್ನದಿಂದ ನೋಡ್ಕೊಳ್ಳಿ ಬಹಳ ಫೇವರಬಲ್ ಆಗುತ್ತೆ. ನಮಗೆ ಬಂದಂತಹ ಪ್ಲಾನೆಟ್ಸ್ ಯಾವುದು? ನಿಮಿತ್ತಗಳ ಪ್ರಕಾರ ಬುಧ ಮಹಾರಾಜ ಬಂದಿದ್ದಾನೆ. ಓಕೆನಾ? ಇಲ್ಲಿ ನೋಡಿ ಬುಧ ಮಹಾರಾಜ 10ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಬಹಳ ವಿಶೇಷವಾಗಿ ಕಂಫರ್ಟ್ ಆದ ಜಾಬ್ ಅನ್ನು ಹುಡುಕ್ತಾ ಇದ್ದೀರಿ ಅಂತ ಆಯ್ತು. ಕಂಫರ್ಟ್ ಆದ ಜಾಬ್ ಅನ್ನು ಹುಡುಕ್ತಾ ಇದ್ದೀರಿ, ಅಥವಾ ಜಾಬ್ ಅಲ್ಲಿ ಕಂಫರ್ಟೇಷನ್ ಬೇಕು, ಕಂಫರ್ಟೇಬಿಲಿಟಿ ಬೇಕು ನಿಮಗೆ, ಅದನ್ನು ಹುಡುಕ್ತಾ ಇದ್ದೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದಕ್ಕೆ ಬೇಕಾದ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಖಂಡಿತ ಜಾಬ್ ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಬಟ್ ನಿಮಗೆ ಯಾರೆಲ್ಲ ಜಾಬ್ ಅಲ್ಲಿ ಇದ್ದಾರೆ ಅವ್ರಿಗೆಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು, ಟ್ರಾನ್ಸ್ಫರ್ ಬೇಕು ಅಂದಾಗ ಅದು ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ. ಈಗಿನ ಮೂವ್ಮೆಂಟ್ ಅಲ್ಲಿ ನೀವೊಂದು 3-4 ತಿಂಗಳು ವೆಯ್ಟ್ ಮಾಡಬೇಕಾದ ಅನಿವಾರ್ಯತೆ ಉಂಟು. ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಿಮಗೆ ಜಾಬ್ ಬೇಕು, ಇದ್ದ ಜಾಬ್ ಅಲ್ಲೇ ನಿಮಗೆ ಪ್ರಮೋಷನ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಅಥವಾ ಕಂಫರ್ಟಬಿಲಿಟಿ ಬೇಕು ಅಂದಾಗ ಅದು ನಿಮ್ಮ ಪಾಲಿಗೆ ಬರುವ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಓಕೆನಾ? ಆನಂತರ ಬುಧ ಏನ್ ಮಾಡ್ತಾನೆ, ನೇರವಾಗಿ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ನೋಡಿ ಮತ್ತೆ ಬಂತು 4ನೇ ಮನೆ, ರೈಟ್ ತಾನೆ? ಹಾಗಾದ್ರೆ ಮನೆ ಭೂಮಿ ವಿಚಾರಗಳು ಇಲ್ಲಿ ಕೂಡ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು. ಮನೆ ಕಟ್ಟಬೇಕು, ಮನೆ ಮಾಡಬೇಕು, ಮನೆ ಚೇಂಜ್ ಮಾಡ್ಬೇಕಂದಾಗ ಖಂಡಿತ ನಿಮಗೆ ಒಳ್ಳೆ ಇಂಪ್ಯಾಕ್ಟ್ ಇರ್ತದೆ. ನೀವು ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಖಂಡಿತ ಅದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ನೋಡಿ, ನೀವು ಮಾಡಿ ನೋಡಿ, ತುಂಬಾ ಫೇವರಬಲ್ ಆಗುತ್ತೆ. ಓಕೆನಾ? ಆನಂತರ ಏನಾಗುತ್ತೆ, ಬುಧ ಇದ್ದಾನೆ ಕರ್ಕಾಟಕ ರಾಶಿಯಲ್ಲಿ, ರಾಶಿಯಾಧಿಪತಿಯಲ್ಲಿದ್ದಾನೆ, 7,000 ನೋಡ್ತಾ ಇದ್ದಾನೆ. ಓಕೆನಾ? ಹಾಗಾದ್ರೆ ಜಾಬ್ ಚೇಂಜ್ ಆಗ್ಬೇಕಂತಲೇ ಇಂಡಿಕೇಶನ್ ಅಂತೂ ಇದೆ. ಓಕೆನಾ? ಪಕ್ಕಾ ಇಂಡಿಕೇಶನ್ ಇದೆ. ಜಾಬ್ ಚೇಂಜ್ ಆಗಬೇಕು, ಅಥವಾ ಜಾಬಿಗೆ ಬೇಕಾಗಿ ಟ್ರಾವೆಲಿಂಗ್ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತ ಇಂಡಿಕೇಶನ್ ಇದೆ. ಜಾಬ್ಗೆ ಬೇಕಾಗಿ ಹೋಗ್ಬೋದು. ನೋಡಿ, ಇದ್ದ ಜಾಬ್ ಅಲ್ಲೇ ನೀವು ಟ್ರಾನ್ಸ್ಫರ್ ಆಗುವ ವಿಷಯ ಬೇರೆ, ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವ ವಿಷಯ ಬೇರೆ. ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಡೆಫಿನೆಟ್ ಆಗಿ ಹೋಗ್ಬೋದು. ಇದ್ದದ್ದಕ್ಕೇನೆ ನೀವು ಟ್ರಾನ್ಸ್ಫರ್ ಆಗಿ ಹೋಗುವ ಸಾಧ್ಯತೆ ತೀರಾ ಕಡಿಮೆ. ಯಾಕಂದ್ರೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ನಿಮಗೆ 12ನೇ ಮನೆ ಕ್ಲಿಯರ್ ಆಗಿರ್ಬೇಕು. 12ನೇ ಮನೆ ಕೇತು ಇದ್ದಾನೆ, ಆತ ಏನ್ ಮಾಡ್ತಾನೆ, ತಡೆ ಹಿಡಿಯಲ್ಪಡ್ತಾನೆ. ಆತ ಏನ್ ಮಾಡ್ತಾನೆ, ಕಟ್ಟಿ ಆಗ್ತಾನೆ, ಆಗುದಿಲ್ಲ ಮುಂದೆ ಹೋಗ್ಲಿಕ್ಕೆ ಅಂತ ಒಂದು ಇಂಡಿಕೇಶನ್ ಇದೆ. ಇದರ ಬಗ್ಗೆ ತುಂಬಾ ಗಮನ ಕೊಡಬೇಕಾದ ಅನಿವಾರ್ಯ ಇದೆ. ಬಟ್ ಇಲ್ಲಿ ರಾಶಿಯಾಧಿಪತಿ ಚಂದ್ರ ಇರೋದು ಡೆಫಿನೆಟ್ ಆಗಿ ನಿಮಗೆ ಎಲ್ಲೊಂದ್ ಕಡೆ ಜಾಬಿನ ವಿಚಾರದಲ್ಲಿ ಚೇಂಜಸ್ ಅಂತೂ ಬರುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಹಳ ವಿಶೇಷವಾಗಿರುತ್ತದೆ. ಪ್ರಯತ್ನ ಅಂತೂ ಖಂಡಿತ ಮಾಡಿ. ಅಂತ ಬುಧ ಇದ್ದಾನೆ ಪುನರ್ ನಕ್ಷತ್ರದಲ್ಲಿ, ನಕ್ಷತ್ರಾಧಿಪತಿ ಅಷ್ಟಮದಲ್ಲಿ ಕನೆಕ್ಟ್ ಆಗಿದ್ದಾನೆ. ಯಾರು? ಗುರು ಮಹಾರಾಜ. ಓಕೆನಾ? ಪುನರ್ ನಕ್ಷತ್ರಾಧಿಪತಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ಯಾವಾಗ ಗುರು ಬರ್ತಾನೆ ಅವಾಗ ಏನಾಗುತ್ತೆ, ಎಲ್ಲ ಒಂದ್ ಕಡೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗ್ಬೋದು, ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಹೇಳ್ತೀನಿ ಗುರುಗಳ ಸೇವೆ ಮಾಡಿ ಅಂತ, ಬಹಳ ಫೇವರಬಲ್ ಆಗುತ್ತೆ. ಆತ ನೇರವಾಗಿ ನಿಮ್ಮ ವೃಶ್ಚಿಕ ರಾಶಿ 2ನೇ ಮನೆ ನೋಡೋದ್ರಿಂದ ನಿಮ್ಗೆ ಹಣಕಾಸು ಎಲ್ಲೋ ನಿಮ್ದು ಯಾರಿಗೂ ಕೊಟ್ಟಂತ ಹಣಕಾಸು ಬರಬೇಕು, ಅಥವಾ ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಬೇಕು, ಅಥವಾ ಹಣಕಾಸಿನ ತೊಂದರೆ ಇದೆ ಅದು ನಿವಾರಣೆ ಆಗ್ಬೇಕಂದಾಗ ಅದಕ್ಕೆ ಬೇಕಾಗಿ ದ್ವಿತೀಯ ಸ್ಥಾನ ಕ್ಲನ್ಸಿಂಗ್ ಆಗ್ತಾ ಉಂಟು. ಗುರು ಮಹಾರಾಜ ಕ್ಲನ್ಸಿಂಗ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಹಣ ಬರಬೇಕು ಅಂದಾಗ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಹಣದಲ್ಲಿ ಇಂಕ್ರಿಮೆಂಟ್ ಬೇಕಾದಾಗ ಕೂಡ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಅದು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೂ ಇದ್ದೇ ಇರುತ್ತೆ. ಓಕೆನಾ? ಇನ್ನು ಯಾರಿಗೆಲ್ಲ ಸೊಲ್ಯೂಷನ್ ಬೇಕು ಅಂದಾಗ ನಾನು ಹೇಳ್ತೀನಿ ಬುಧನ ಇಂಪ್ಯಾಕ್ಟ್ ಬಂದಿರೋದರಿಂದ ನೀವೇನ್ ಮಾಡಬೇಕು, ಬುಧನಿಗೆ ಸಂಬಂಧಪಟ್ಟಂತೆ ವಿಷ್ಣು ಸಹಸ್ರನಾಮದ ಪಠಣೆಯನ್ನ ಪ್ರತಿದಿನ ಪಠಿಸಲಿಕ್ಕೆ ಪ್ರಯತ್ನ ಮಾಡಿ. ಅದು ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುವಂತದ್ದು. ಅದರಲ್ಲೂ ಕೂಡ ತುಲಾ ರಾಶಿ ತುಲಾ ಲಗ್ನದವರಿಗೆ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಪ್ರಾಮಾಣಿಕ ಪ್ರಯತ್ನ ಮಾಡಿ, ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ನಿಮಿತ್ತಗಳ ಪ್ರಕಾರ ನಮಗೆ ಬಂದಂತ ಪ್ಲಾನೆಟ್ಸ್ ಬಂದು ರವಿ. ಓಕೆನಾ? ರವಿ ಈ ಜಾತಕಕ್ಕೆ ಆಕ್ಚುಲಿ ಯೋಗಕಾರಕ, ಆತ ಬಹಳ ಫೇವರಬಲ್. ಬಟ್ ಅಷ್ಟಮದಲ್ಲಿದ್ದಾನೆ. ನಿಮಗೆ ಒಂದು 15 ದಿನಗಳ ಕಾಲ ಅಷ್ಟಮದಲ್ಲಿ ಇರ್ತಾನೆ, ಆನಂತರ ಭಾಗ್ಯಕ್ಕೆ ಹೋಗ್ತಾನೆ, ಆನಂತರ ಪರವಾಗಿಲ್ಲ. ಬಟ್ ಇಂಡಿಕೇಶನ್ ಏನ್ ಬರ್ತಾ ಉಂಟಂದ್ರೆ ಆತ ದಶಮಾಧಿಪತಿಯಾಗಿ ತನ್ನಿಂದ 11ನೇ ಮನೆಯಲ್ಲಿದ್ದಾನೆ. ಓಕೆನಾ? ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಪ್ರಮೋಷನ್ ಬೇಕು, ಅಥವಾ ಆ ಒಂದು ಡಿಗ್ನಿಟಿ ಬೇಕು, ಅಥವಾ ಆ ಮಟ್ಟಕ್ಕೆ ಹೋಗ್ಬೇಕಂತ ಯಾರಿಗೆಲ್ಲ ಆಸೆ ಇದೆ ಅವ್ರು ಪ್ರಯತ್ನ ಮಾಡಿದಾಗ ಮೇ ಬಿ ಆ ಒಂದು ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಇದೆ. ಖಂಡಿತ ಪ್ರಾಮಾಣಿಕ ಪ್ರಯತ್ನ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ರವಿಯ ಒಂದು ವಿಶೇಷತೆ ಏನಿರ್ತದೆ, ಯಾವಾಗ ರವಿಯ ಒಂದು ಇಂಪ್ಯಾಕ್ಟ್ ಬರುತ್ತೆ, ಅಥವಾ ರವಿ ದಶೆ ನಡೆಯುತ್ತೆ ನಿಮ್ಗೆ ಅಂತ ಆದಾಗ, ಅಥವಾ ರವಿ ನಮಗೆ ನಿಮಿತ್ತಗಳಲ್ಲಿ ಬಂದ್ಬಿಟ್ಟ ಅಂತ ಆದಾಗ ನಿಮ್ಮ ಆರೋಗ್ಯ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅನ್ಯथा ಅನಾರೋಗ್ಯ ಉಂಟಾಗುವಂತ ಎಲ್ಲಾ ಸಾಧ್ಯತೆಗಳು ಜಾತಕದಲ್ಲಿ ಖಂಡಿತ ಇದೆ. ಅದಕ್ಕೋಸ್ಕರ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಿ. ಓಕೆ? ಆನಂತರ ಏನಾಗುತ್ತೆ, ಸೂರ್ಯ ಇರುವಂತ ರಾಶಿಯಾಧಿಪತಿ ಯಾರು? ಬುಧ ಎಲ್ಲಿರ್ತಾನೆ? ಭಾಗ್ಯದಲ್ಲಿದ್ದಾನೆ. ಭಾಗ್ಯದಲ್ಲಿದ್ದ ಆತ ಥರ್ಡ್ ಹೌಸ್ ಅನ್ನ ನೋಡ್ತಾನೆ. ಥರ್ಡ್ ಹೌಸ್ ನ ಅಧಿಪತಿ ಎಲ್ಲಿದ್ದಾನೆ? 4ನೇ ಮನೆಗೆ ಕನೆಕ್ಷನ್ ಆಗಿದ್ದಾನೆ. ಮತ್ತೆ ಭೂಮಿ ವಿಚಾರ ಬಂತು. ಓಕೆನಾ? ಹಾಗಾದ್ರೆ ನಿಮ್ಮ ಭೂಮಿ ವಿಚಾರ ಕೂಡ ಇಲ್ಲಿ ಇನ್ಫ್ಲುಯೆನ್ಸ್ ಅಂತೂ ಖಂಡಿತ ಆಗಿಯೇ ಆಗುತ್ತೆ, ನೋಡ್ಕೊಳ್ಳಿ. ಆನಂತರ ಥರ್ಡ್ ಹೌಸ್ ಅನ್ನು ನೋಡೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಡಿಗ್ನಿಟಿ ಬೇಕು, ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ನಮ್ಗೆ ಬ್ಯಾಜ್ ಬೇಕು, ಸರ್ಟಿಫಿಕೇಟ್ ಬೇಕು, ಮೆಡಲ್ ಬೇಕು, ಹೆಸರು ಬೇಕು, ಏನೇ ಆದ್ರೂ ಕೂಡ ಅದಕ್ಕೆ ಬೇಕಾಗಿ ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡಾಗ ಅದಂತೂ ಖಂಡಿತ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಅಂತ ಇಂಡಿಕೇಶನ್ ಇದೆ. ಇನ್ನು ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು, ಮನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಂದಾಗ ಕೂಡ ಅವರಿಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅಂತೂ 100% ಬಂದೇ ಬರುತ್ತೆ. ಆನಂತರ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ಸೂರ್ಯ ಇದ್ದಾನೆ ಆರಿದ್ರ ನಕ್ಷತ್ರ. ಓಕೆನಾ? ನಕ್ಷತ್ರಾಧಿಪತಿ ಪಂಚಮದಲ್ಲಿ ಕನೆಕ್ಷನ್ ಮಾಡಿದ್ದಾನೆ. ಹಾಗಾದ್ರೆ ನಿಮ್ಮ ಒಂದು ಸ್ನೇಹಿತರು, ಪ್ರೀತಿ, ಪ್ರೇಮ ಯಾರಲ್ಲಿ ನಂಬಿಕೆ ಇಟ್ಟಿದ್ದೀರಾ, ಅಥವಾ ಅವರಿಂದ ನಿಮಗೆ ಸಮಸ್ಯೆ ಆಗ್ಬೋದು, ಅವರು ಮೋಸ ಮಾಡ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಮಕ್ಕಳಿಗೆ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆ
ಸಮಸ್ಯೆ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ನೀವು ಸ್ವಲ್ಪ ಜಾಗೃತಿ ಆಗಿರ್ಬೇಕಾಗುತ್ತೆ ನಿಮ್ಮ ಪ್ರೀತಿ ಪ್ರೇಮ ಆನಂತರ ನಿಮ್ಮ ಸ್ನೇಹಿತರ ವಿಚಾರದಲ್ಲಿ. ಅಲ್ಲಿ ವ್ಯವಹಾರ ಮಾಡಬೇಡಿ ಅಷ್ಟೇ, ಪ್ರಾಬ್ಲಮ್ ಎಲ್ಲಿಂದ ಆಗುತ್ತೆ. ವ್ಯವಹಾರ ಮಾಡಬೇಡಿ, ಪ್ರೀತಿ ಪ್ರೇಮದ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ನೀವು ವ್ಯವಹಾರ ಮಾಡಿದಾಗಲೇ ತೊಂದರೆ ಆಗ್ಬೋದು. ಪ್ರೀತಿ ಪ್ರೇಮ ಯಾಕೆ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಇಲ್ಲಿ ನೋಡಿ ಶುಕ್ರ ಎಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ, ರೈಟ್ ತಾನೆ. ಅದು ಪ್ರೀತಿ ಪ್ರೇಮದಲ್ಲಿ ಧೋಖಾ ಕೊಡ್ಬೋದು, ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು, ನಿಮಗೆ ತುಂಬಾನೇ ಫ್ಲಕ್ಚುಯೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು, ತುಂಬಾನೇ ನಿಮ್ಗೆ ಪೀಡೆಯನ್ನು ಕೊಡುವ ಸಾಧ್ಯತೆ ತೀರಾ ಜಾಸ್ತಿ. ಈ ಒಂದು ವಿಚಾರದಲ್ಲಿ ಬಹಳ ಗಮನದಲ್ಲಿಸ್ಕೊಳ್ಳಿ. ಬಾಕಿ ವಿಚಾರಗಳು ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಅಂತ ಸಮಸ್ಯೆಗಳೆಲ್ಲ ತುಂಬಾನೇ ಫೇವರಬಲ್ ಆಗುತ್ತೆ. ಈಗ ರಾಹುವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಸೂರ್ಯನನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೂರ್ಯನಿಗೆ ಬೇಕಾಗಿ ನೀವೇನ್ ಮಾಡ್ಬೋದು ಅಲ್ವಾ, ನಾನು ಹೇಳ್ತೀನಿ ಆದಿತ್ಯ ಅವ್ರ ದಿವಸ ಒಂದಷ್ಟು ಚಪಾತಿ ಮಾಡಿ ಯಾರಿಗಾದ್ರೂ ನಿಮ್ಮ ಕೈಯಿಂದ ದಾನ ಮಾಡಿ, ಅಥವಾ ಗೋಧಿಯನ್ನ ದಾನ ಮಾಡಿ ಅಂತ ಹೇಳ್ತೇನೆ. ಅದು ಬಹಳ ಫೇವರಬಲ್ ಆಗುತ್ತೆ. ಒಂದು ತಿಂಗಳ ಕಾಲ ಕೂಡ ಆದಿತ್ಯ ಅವ್ರ ಸಾಧನ ಮಾಡ್ಕೊಳ್ಳಿ, ಫೇವರಬಲ್ ಅಂತೂ ಆಗಿ ಆಗುತ್ತೆ. ಆನಂತರ ರಾಹುವಿಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೇಕು, ಪಂಚಮದ ರಾಹು. ಹಾಗಾದ್ರೆ ನೀವೇನ್ ಮಾಡಿ, ಎಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು ಅಲ್ಲಿ ಹೋಗಿ ಎಳನೀರನ್ನು ಅರ್ಪಿಸಿ ಬನ್ನಿ, ಸಿಯಾಳ ಅರ್ಪಿಸಿ ಬನ್ನಿ, ಬೊಂಡ ಅಂತ ಹೇಳ್ತಾರೆ ಅದನ್ನ ಅರ್ಪಿಸಿ ಬನ್ನಿ. ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡ್ತೇವೆ. ಶನಿವಾರ ದಿವಸ ಹೋಗಿ ಅರ್ಪಿಸಿ ಬನ್ನಿ ಅಂತ ಹೇಳ್ತೇನೆ. ಅಲ್ಲಿಂದ ದೋಖ ಆಗ್ಬೇಕು, ತೊಂದರೆ ಆಗ್ಬೇಕು, ಅದರಿಂದ ಮುಕ್ತರಾಗುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ. ಓಕೆನಾ. ಹಾಗಾದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಗೊತ್ತಾಯ್ತು. ಈಗ ನಾನು ಹೇಳ್ತೀನಿ ಜುಲೈ 15ನೇ ತಾರೀಕಿನವರೆಗೆ ಕ್ಯಾರ್ ತಗೊಳ್ಳಿ. ಅಂತ ಹೇಗೂ ಸೂರ್ಯ ಮಹಾರಾಜ್ ಏನ್ ಮಾಡ್ತಾನೆ, ಭಾಗ್ಯಕ್ಕೆ ಬರ್ತಾನೆ, ಅಂತ ತೊಂದರೆ ಇಲ್ಲ. ನಿಮ್ಮ ಸಮಸ್ಯೆಗಳನ್ನು ಸಮೇತ ಆತ ನಿವಾರಣೆ ಅಂತೂ 100% ಮಾಡಿಯೇ ಮಾಡ್ತಾನೆ, ಚಿಂತೆ ಮಾಡಬೇಡಿ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿ ಧನುರ್ ಲಗ್ನ. ಲಗ್ನದಿಂದ ಬಹಳ ಫೇವರಬಲ್ ಆಗುತ್ತೆ. ಆನಂತರ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಂತಹ ಪ್ಲಾನೆಟ್ಸ್ ಒಂದು ಬುಧ ಇಲ್ಲಿ ಅಷ್ಟಮದ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ. ಬುಧ ಬಂದು 7th ಲಾರ್ಡ್ ಮತ್ತೆ ದಶಮಾಧಿಪತಿ ಆತ. ಓಕೆ, ಅಷ್ಟಮದಲ್ಲಿದ್ದಾನೆ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ಮದುವೆ ಯಾರೆಲ್ಲ ಆಗಿದ್ದೀರಾ, ಮದುವೆ ಜೀವನದಲ್ಲಿ ಭೂಮಿ ವಿಚಾರವನ್ನು ಇಟ್ಟುಕೊಂಡು ಡಿಸ್ಪ್ಯೂಟ್ಸ್ ಗಳಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಹೇಳ್ತೀನಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ಆನಂತರ ನಿಮ್ಮ ಇನ್ಲಾಸ್ ಅಂದ್ರೆ ಗಂಡನಿಗೆ ಹೆಂಡತಿ ಮನೆ ಕಡೆಯವರು, ಹೆಂಡತಿಗೆ ಗಂಡನ ಮನೆ ಕಡೆಯವರಿಂದ ಕೂಡ ಮಾತಿನಲ್ಲಿ ವಾದ ವಿವಾದಗಳು ಅಥವಾ ಭೂಮಿ ವಿಚಾರನ ಇಟ್ಕೊಂಡು ಅಲ್ಲಿ ಕೂಡ ಡಿಸ್ಪ್ಯೂಟ್ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಅವ್ರ ಜೊತೆ ಮಾತಾಡುವುದನ್ನೇ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಅಟ್ಲೀಸ್ಟ್ 1 ತಿಂಗಳ ಕಾಲ, ಮತ್ತೆ ಪರವಾಗಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ. ಅಂತ ಕರ್ಕಟಕ ರಾಶಿಯ ಬುಧ. ಓಕೆ, ಕರ್ಕಟಕ ರಾಶಿ ಅಧಿಪತಿ ಯಾರು, ಆತ ಬಂದು ಚಂದ್ರ ಏನ್ ಮಾಡ್ತಾನೆ, ಮೊದಲೇ ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಪಂಚಮ ಸ್ಥಾನದಲ್ಲಿ. ಹಾಗಾದ್ರೆ ಅಜ್ನಬಿ ವ್ಯಕ್ತಿಗಳು ಯಾರಾದ್ರೂ ಬಂದು ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಂತ ಕೆಲವರಿಗೆಲ್ಲ ಯೋಗ್ಯ ವಯಸ್ಕರಿಗೆ ಪ್ರೀತಿ ಪ್ರೇಮ ಅಂತ ಸ್ವಲ್ಪ ಬರುತ್ತೆ, ಬಟ್ ಅದು ನಿಮ್ಗೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಯಾಕಂದ್ರೆ ಅಷ್ಟಮಾಧಿಪತಿ ಪಂಚಮದಲ್ಲಿದ್ದಾನೆ. ಪಂಚಮ ಸ್ಥಾನ ಬಂದು ಪ್ರೀತಿ ಪ್ರೇಮ, ಅಲ್ಲಿ ಮೊದಲೇ ಕುಜ ವಿರಾಜಮಾನ ಆಗಿದ್ದಾನೆ, ಆತ ವ್ಯಯಾಧಿಪತಿಯಾಗಿ ಬಂದಿದ್ದಾನೆ. ಹಾಗಾದ್ರೆ ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾರೆ ಅವ್ರಿಗೆ ಲಾಸ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ 12ನೇ ಮನೆ ಕನೆಕ್ಷನ್ 5ನೇ ಮನೆಯಲ್ಲಿ ಉಂಟು, ಅದರಿಂದಾಗಿ ಟ್ರೇಡಿಂಗ್ ಮಾಡುವವರಿಗೆ ಸಮಸ್ಯೆ ಆಗ್ಬೋದು. ಮತ್ತೆ ಅಷ್ಟಮಾಧಿಪತಿ ಪಂಚಮದಲ್ಲಿ ಟ್ರೇಡಿಂಗ್ ಅಚಾನಕ್ ಆಗಿ ಲಾಸ್ ಆಗ್ಬೋದು, ತೊಂದರೆ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಬೆಟ್ ಕಟ್ಟುವವರಿಗೂ ಸಮೇತ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಎಲ್ಲಾ ಸಾಧ್ಯತೆಗಳಿದೆ. ಆನಂತರ ಯಾರೆಲ್ಲ ಪ್ರೀತಿ ಪ್ರೇಮ ಅಂತ ಮಾಡ್ತೀರಾ, ಖಂಡಿತ ನಿಮ್ಮನ್ನ ಎಲ್ಲೊಂದ್ ಕಡೆ ಬೋಳಿಸಿನೇ ಅವ್ರು ಹೋಗ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆನಾ. ಬುಧ ಇದ್ದಾನೆ ಪುನರ್ವಸು ನಕ್ಷತ್ರಾಧಿಪತಿ ಗುರು 6ನೇ ಮನೆಯಲ್ಲಿದ್ದಾನೆ. ಇದು ಒಳ್ಳೆ ಲಕ್ಷಣ ಅಲ್ಲ. 6ನೇ ಮನೆಯಲ್ಲಿ ಗುರು ಬರುವಂತದ್ದು, ಅಲ್ಲಿ ಏನಾಗುತ್ತೆ, ಎಲ್ಲೊಂದ್ ಕಡೆ ನಿಮ್ಗೆ ಶತ್ರುಗಳ ಜೊತೆಗೆ ಹೋರಾಟ ಮಾಡಬೇಕು, ಅಥವಾ ನಿಮ್ಗೆ ಎಲ್ಲೊಂದ್ ಕಡೆ ಈ ಸಾಲದ ವಿಚಾರದ ಹೋರಾಟ ಮಾಡ್ಬೇಕಂದಾಗ ಸ್ವಲ್ಪ ಹಿನ್ನಡೆ ಉಂಟಾಗುವ ಎಲ್ಲಾ ಸಾಧ್ಯತೆಗಳಂತೂ ಖಂಡಿತ ಇದ್ದೇ ಇರ್ತವೆ. ಮತ್ತೆ ಅಲ್ಲಿ ನೋಡ್ಕೊಳ್ಳಿ, ಗುರು ಯಾರು, ಗುರು 4th ಲಾರ್ಡ್ ಆತ. ಓಕೆ, 4ನೇ ಮನೆ ಅಧಿಪತಿ ಆತ, ಲಗ್ನಾಧಿಪತಿ ಆತ. ಓಕೆನಾ. ಮತ್ತೆ 4ನೇ ಮನೆಗೆ ಕನೆಕ್ಷನ್ ಬಂದು ನನಗೆ ಬಹಳ ವಿಚಿತ್ರ, ಎಲ್ಲಾ ಕಡೆ ಕೂಡ 4ನೇ ಮನೆನೇ ಬರ್ತಾ ಉಂಟು. ಹಾಗಾದ್ರೆ ಜುಲೈ ತಿಂಗಳಲ್ಲಿ ಭೂಮಿಗೆ ಸಂಬಂಧಪಟ್ಟದ ಏನಾದ್ರು ದೊಡ್ಡ ವಿಷಯಗಳು ಪ್ರಕಟ ಆಗಲಿಕ್ಕೆ ಸಾಧ್ಯ ಉಂಟೋ ಏನೋ ಗೊತ್ತಿಲ್ಲ, ಏನಾಗುತ್ತೆ ಅಂತ ನಾವು ನೋಡ್ಕೊಳ್ಬೇಕು. ಅಥವಾ ಎಲ್ಲೋ ಒಂದ್ ಕಡೆ ನಮ್ಮ ಕಾಶ್ಮೀರ ನಮ್ಮ ಭಾರತಕ್ಕೆ ಸೇರುವಂತ ಎಲ್ಲಾ ಸಾಧ್ಯತೆಗಳು ಇರ್ಬೋದೋ ಏನೋ, ರೈಟ್ ತಾನೆ. ಸೊ ಅದನ್ನ ನಾವು ಕೇಳುವಂತ ಸಾಧ್ಯತೆಗಳು ಇರ್ಬೋದೋ ಏನೋ, ಅದು ಕೂಡ ಬರ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ, ಕಾದು ನೋಡೋಣ, ಏನೋ ಒಂದು ಆಗುತ್ತೆ. ಓಕೆನಾ. ಹಾಗಾದ್ರೆ ಇಲ್ಲಿ ಗುರು ಏನ್ ಮಾಡ್ತಾನೆ, 6ನೇ ಬಟ್ ಆತ 12ನೇ ಮನೆ ನೋಡ್ತಾ ಇದ್ದಾನೆ. ಕೆಲವೊಂದು ಖರ್ಚು ವೆಚ್ಚಗಳಲ್ಲಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಅದು ಪರವಾಗಿಲ್ಲ, ಅದು ಬಹಳ ಫೇವರಬಲ್ ಆಗುತ್ತೆ. ನಾನು ಹೇಳ್ತೀನಿ ಪರಿಹಾರ ಏನ್ ಮಾಡ್ಕೊಳ್ಬೇಕು ನೀವು ಬುಧನಿಗೆ ಸಂಬಂಧಪಟ್ಟ. ನಾನು ಹೇಳಿ ವಿಷ್ಣು ಸಹಸ್ರನಾಮದ ಪಠನೆ ಅತ್ಯುತ್ತಮದ ಪರಿಹಾರ ಅಂತ ಹೇಳ್ತೇನೆ. ಇದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ, ಅದನ್ನೇ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ರಾಶಿಯಾಧಿಪತಿ ಚಂದ್ರ ಎಲ್ಲಿದ್ದಾನೆ, ಪಂಚಮದಲ್ಲಿದ್ದಾನೆ. ಹಾಗಾದ್ರೆ ಆತನಿಗೆ ರಾಹುವಿನ ಕನೆಕ್ಷನ್ ಇದೆ. ಯಾರಿಗೆ, ಚಂದ್ರನಿಗೆ ಹಿಂದ್ಗಡೆ ರಾಹು ಇದ್ದಾನೆ. ಅದರಿಂದಾಗಿ ಏನಾಗುತ್ತೆ, ಮೆಂಟಲ್ ಟೆನ್ಷನ್ ಅಂತೂ ಬಂದೇ ಬರ್ತದೆ. ಯಾರೆಲ್ಲ ಪ್ರೀತಿ ಪ್ರೇಮ ಸ್ನೇಹಿತರ ಮೋಸ ಮಾಡುವವರೇ ಬರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಬಹಳ ಜಾಗೃತರಾಗಿರಿ. ಚಂದ್ರನಿಗೆ ಬೇಕಾಗಿ ನೀವೇನ್ ಮಾಡ್ಬೇಕು, ಪ್ರತಿ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ರುದ್ರಾಭಿಷೇಕವನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. 4 ಸೋಮವಾರಗಳು ಕೂಡ ಹೋಗಿ ಅಂತ ಹೇಳ್ತೇನೆ. ಆವಾಗ ನಮ್ಮ ಧನುರಾಶಿ ಧನುರ್ ಲಗ್ನದವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಕೂಡ ದೂರ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಇದನ್ನ ಮಾಡ್ಕೊಳ್ಳಿ, ಪರಿಹಾರ ಇಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಓಕೆನಾ. ಆನಂತರ ನೋಡಿ
ನಿಮ್ಮ 7th ಹೌಸ್ ಕೂಡ ಆಕ್ಟಿವೇಟ್ ಆಗಿರುತ್ತೆ. ಯಾಕಂದ್ರೆ ಬುಧ ಆಕ್ಟಿವೇಟ್ ಆಗಿದ್ದಾನೆ, 7th ಹೌಸ್ ಕೂಡ ಬಂತು. ಮದುವೆ ಯೋಗ್ಯ ವಯಸ್ಕರಿಗೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಅಂತೂ ಆಗ್ಬೋದು, ಪರವಾಗಿಲ್ಲ. ನಾನು ಹೇಳ್ತೀನಿ ಸ್ವಲ್ಪ ಡಿಲೇ ಮಾಡಿ, ಅಥವಾ ನಿಮ್ಮ ಪರ್ಸನಲ್ ಜಾತಕವನ್ನ ಯಾರಾದ್ರೂ ಒಳ್ಳೆ ಅಸ್ಟ್ರಾಲಜರ್ ಹತ್ರ ತೋರಿಸಿ ನೀವು ಸಲಹೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಏನಾಗುತ್ತೆ, 7th ಹೌಸ್ ಅಲ್ಲಿ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಇರುವುದರಿಂದ ಅದು ಹೆಚ್ಚಾಗಿ ಪ್ರೀತಿ ಪ್ರೇಮವನ್ನು ಸೂಚಿಸುವುದರಿಂದ ನಿಮ್ಗೇನಾದ್ರೂ ಈ ಮದುವೆಗಳಾಗದೆ ನಿಮ್ಮ ತಂದೆ ತಾಯಿ ಎಲ್ಲೋ ಒಂದ್ ಕಡೆ ತುಂಬಾನೇ ಅವರು ಏನು ನಾರಾಜ್ ಆಗ್ಬಿಡ್ತಾರೆ, ಎಲ್ಲೋ ಒಂದ್ ಕಡೆ ಅವರು ಸ್ವಲ್ಪ ಸಪೋರ್ಟಿವ್ ಕಡಿಮೆ ಕೂಡ ಆಗ್ಬೋದು, ಮತ್ತೆ ಅವರೆಲ್ಲೋ ತೊಂದರೆಗೊಳಗಾಗ್ತಾರೆ ಅಂದ್ರೆ ಇಂಡಿಕೇಶನ್ ಇದೆ. ಸ್ವಲ್ಪ ಸಮಯ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಪರವಾಗಿಲ್ಲ. ಇನ್ನು ಯಾರಿಗೆಲ್ಲ ಮದುವೆ ಆಗಿದೆ ಪರವಾಗಿಲ್ಲ, ನಿಮ್ಮ ಪಾರ್ಟ್ನರ್ನ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಮತ್ತೆ ಏನೆಲ್ಲ ಪ್ರಿಕಾಷನ್ ಬೇಕು ಆಲ್ರೆಡಿ ಕೊಟ್ಟಿದ್ದೇನೆ. ಧನುರಾಶಿ ಧನುರ್ಲಗ್ನದವರಿಗೆ ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದವರಿಗೆ ಅದ್ರ ಲಗ್ನದಿಂದ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಬಂದಂತ ನಿಮಿತ್ತಗಳ ಪ್ರಕಾರ ಬಂದಂತ ಪ್ಲಾನ್ ಇರ್ತದೆ ಬುಧ. ಓಕೆ, ಹಾಗಾದ್ರೆ ಇಲ್ಲೇನಾಗುತ್ತೆ, ಬುಧ ಇಲ್ಲಿ ಭಾಗ್ಯಾಧಿಪತಿ ಮತ್ತೆ ಷಷ್ಠಾಧಿಪತಿ. ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಾನೆ, ಮತ್ತೆ ಷಷ್ಠಭಾವ ಆಕ್ಟಿವೇಟ್ ಆಗಿದೆ. ಡೆಫಿನೆಟ್ ಆಗಿ ನಾನು ಹೇಳಬಲ್ಲೆ, ನಿಮ್ಗೆ ಸಾಲದ ವಿಚಾರಗಳು ನಿಮ್ಮನ್ನ ಬಹಳಷ್ಟು ಚಿಂತೆಗೆ ಈಡು ಮಾಡ್ತವೆ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಬರ್ತಾ ಉಂಟು. ಹೆಲ್ತ್ ಕೂಡ ನೋಡ್ಕೊಳ್ಬೇಕು, ನಿಮ್ಮ ಸಾಲ ಸೋಲದ ವಿಚಾರ ನೋಡ್ಕೊಳ್ಬೇಕು, ಶತ್ರುಕಾಟ ನೋಡ್ಕೊಳ್ಬೇಕು, ಶತ್ರುವಿನ ವಿಚಾರ ನೋಡ್ಕೊಳ್ಬೇಕು, ಮದುವೆ ಜೀವನ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಏನಾಗುತ್ತೆ, ನಿಮ್ಮ ಬುಧ ಅಲ್ವಾ, ಬುಧ ಎಲ್ಲಿದ್ದಾನೆ, ಕರ್ಕಾಟಕ ರಾಶಿಯಲ್ಲಿದ್ದಾನೆ, 4ನೇ ಮನೆಯಲ್ಲಿ 4th ಹೌಸ್ 4th. ಯಾವುದೇ ಮನೆ ಚೇಂಜ್ ಮಾಡುವಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥದ್ದು, ದೂರ ಟ್ರಾವೆಲಿಂಗ್ ಮಾಡುವಂಥದ್ದು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಇದೆ. ನೀವು ಪ್ರಯತ್ನ ಮಾಡ್ಬೋದು. ನಿಮಗೆ ದೊಡ್ಡ ಇಂಪ್ಯಾಕ್ಟ್ ಏನುಂಟು, ಸಾಲದ ವಿಚಾರ. ನಿಮಗೆ ತಲೆ ಬಿಸಿ ಆಗ್ಲಿಕ್ಕೆ ಶುರುವಾಗಿದೆ, EMI ಕಟ್ಟಲಿಕ್ಕೆ ಆಗಲ್ಲ, EMI ಪ್ರಾಬ್ಲಮ್ ಇದೆ, ಅಥವಾ ನಿಮ್ಗೆ ಯಾರಿಗೂ ಸಾಲ ತಗೊಂಡಿದ್ದೀರಾ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಕ್ರೆಡಿಟ್ ಕಾರ್ಡ್ ನಲ್ಲಿ ಯೂಸ್ ಮಾಡಿದ್ದೀರಾ ಅದನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಸಮಸ್ಯೆ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಒಂಟಿ ಬುಧ ಇದ್ದಾನೆ, ಸೊ ಅರ್ಥ ಮಾಡ್ಬೇಕು. ಯಾಕಂದ್ರೆ 6ನೇ ಮನೆ ಆಕ್ಟಿವೇಟ್ ಆಯ್ತು, ಮತ್ತೆ ಕೇತು ಇದ್ದಾನೆ ಅಂದಾಗ ಅದು ಸಾಲವನ್ನ ಬಹಳ ವಿಶೇಷವಾಗಿ ಸೂಚನೆ ಕೊಡ್ತಾ ಉಂಟು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಫೇವರಬಲ್ ಆಗುತ್ತೆ. ಆನಂತರ ಇದರ ರಾಶಿಯಾಧಿಪತಿಯಲ್ಲಿ ಅದನ್ನ 4ನೇ ಮನೆಗೆ ಕನೆಕ್ಟ್ ಆಗಿದೆ, ಮತ್ತೆ 4ನೇ ಮನೆ ಬಂತು ನೋಡಿ. ಇಲ್ಲಿ ಕೂಡ ಭೂಮಿ ಮನೆ ವಿಚಾರಗಳಂತೂ ಇದ್ದೇ ಇರ್ತವೆ. ಮನೆ ಮಾಡಬೇಕು, ಭೂಮಿ ಮಾಡಬೇಕು, ನೀವು ಖಂಡಿತ ಪ್ರೊಸೀಡ್ ಆಗ್ಬೋದು, ಏನು ತೊಂದರೆ ಇಲ್ಲ, ಅದರಲ್ಲಿ ಸಮಸ್ಯೆ ಇಲ್ಲ. ಹೊಸತನ ನಿಮ್ಮ ಪಾಲಿಗಂತೂ 100% ಬಂದೇ ಬರ್ತದೆ. ಮಕರ ಲಗ್ನದವ್ರಿಗೆ ಹೇಗೆ ಭೂಮಿ ಮನೆ ಆಗುತ್ತೆ, ಅಚಾನಕ್ ಆಗುತ್ತೆ, ನೀವು ಹೆಚ್ಚು ಯೋಚನೆ ಮಾಡ್ಬೇಕಂತೇನಿಲ್ಲ. ಅಚಾನಕ್ ಆಗಿ ಸಡನ್ ಆಗಿ ಆಗುವಂತ ಎಲ್ಲಾ ಯೋಗ ಭಾಗ್ಯಗಳು ಜಾತಕದಲ್ಲಿ ಇದ್ದೇ ಇರ್ತದೆ, ಹೆದರುವಂತ ಅವಶ್ಯಕತೆ ಇಲ್ಲ. ಓಕೆನಾ. ಆನಂತರ ಯಾರಿಗೆಲ್ಲ ಮದುವೆ ಆಗಬೇಕು, ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಯೋಗ್ಯ ವಯಸ್ಕರಿಗೆ, ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಜುಲೈ ತಿಂಗಳಲ್ಲಿ ಕೂಡ ಆ ಮದುವೆ ವಿಚಾರ ಡನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಆನಂತರ ಏನಾಗುತ್ತೆ, ನಿಮಗೆ ಬುಧ ಇದ್ದಾನೆ, ಪುನರ್ವಸು ನಕ್ಷತ್ರಾಧಿಪತಿ ಪಂಚಮದಲ್ಲಿದ್ದಾನೆ. ನಮ್ಮ ಮಕರ ಲಗ್ನ ಮಕರ ರಾಶಿಯವರು ಪ್ರೀತಿ ಪ್ರೇಮ ಅಂತ ಸ್ವಲ್ಪ ತಲೆಕೆಡಿಸಿಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸ್ನೇಹಿತರು ಅದು ಇದು ಅಂತ ಸ್ವಲ್ಪ ಬಂಡ ಧೈರ್ಯ ಮಾಡಿ ಹೋಗುವಂತ ಸಾಧ್ಯತೆಗಳು ಇರ್ತವೆ. ಬಟ್ ನಿಮ್ಗೆ ಅದರಲ್ಲಿ ಏನು ದಕ್ಕುವುದಿಲ್ಲ, ಎಲ್ಲ ಲಾಸ್ ಆಗುತ್ತೆ. ಯಾಕಂದ್ರೆ ಮಕರ ಲಗ್ನ ಮಕರ ರಾಶಿ ಜಾತಕಕ್ಕೆ ಪ್ರೀತಿ ಪ್ರೇಮ ಬೇಕು, ಸ್ನೇಹಿತರು ಬೇಕು ಅಂದಾಗ ಅವರು ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಖರ್ಚು ಮಾಡಿದ್ರೇನೆ ನಿಮ್ಗೆ ಅದು ಉಳಿಯುತ್ತೆ. ದುಡ್ಡು ಖರ್ಚು ಮಾಡಿಲ್ಲ ಅಂದ್ರೆ ಇಮೋಷನ್ಸ್ ರೀತಿಯಲ್ಲಿ ನಿಮ್ ಜೊತೆ ಕನೆಕ್ಟ್ ಆಗಿರೋರು ತೀರಾ ಕಡಿಮೆ, ಅವ್ರು ನಿಮ್ಮನ್ನ ಡ್ರಾಪ್ ಮಾಡಿನೇ ಹೋಗ್ತಾರೆ. ಅದಕ್ಕೋಸ್ಕರ ಈಗಂತೂ ಆ ಒಂದು ಪರಿಸ್ಥಿತಿ ಉಂಟು. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ, ಅನ್ಯथा ನಿಮ್ಮ ಇದರಲ್ಲಿ ಪಡೆದಿರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆನಾ. ಇಲ್ಲಿ ಕೇತುವಿನ ಇಂಪ್ಯಾಕ್ಟ್ ಬಹಳ ಜಾಸ್ತಿಯಾಗಿ ಬಂದಿರೋದು. ನಾನು ಹೇಳ್ತೀನಿ, ಪ್ರತಿ ಬಾರಿ ಕೂಡ ನೀವೇನ್ ಮಾಡಿ, ಗಣಪತಿ ಟೆಂಪಲ್ಗೆ ಹೋಗಿ, ಅಲ್ಲಿ ಹೋಗಿ ನೀವು ಏನ್ ಮಾಡ್ಬೇಕು, ಹೂವಿನ ಪೂಜೆ ಕೊಟ್ಟು ಬನ್ನಿ. ಓಕೆ, ಗಣಪತಿ ಟೆಂಪಲ್ ಅಲ್ಲಿ ಹೂವಿನ ಪೂಜೆ ಕೊಡಿ, ಅದು ಬಹಳ ಫೇವರಬಲ್ ಆಗುತ್ತೆ ನಿಮ್ಗೆ. ಆನಂತರ ಗರಿಕೆ ಇಟ್ಟು ಪೂಜೆ ಮಾಡ್ಕೊಳ್ಳಿ, 3 ಅಥವಾ 11 ಪ್ರದಕ್ಷಿಣೆಗಳನ್ನು ಹಾಕಿ. ಇದನ್ನ ಮಕರ ಲಗ್ನದವರು ಸಾಧಾರಣ ಮಟ್ಟಿಗೆ ಈಗ ರಿಪೀಟ್ ಮಾಡ್ಕೊಂಡಾಗ ನಿಮ್ಗೆ ಭಾಗ್ಯದಲ್ಲಿ ಬಂದಂತಹ ಕೇತುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು ಅದು ಖತಮ್ ಆಗುತ್ತೆ. ತುಂಬಾ ಚೆನ್ನಾಗಿರ್ತದೆ. ಆಧ್ಯಾತ್ಮದಲ್ಲಿ ಕೂಡ ಹೋಗ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಇನ್ನು ಬುಧನಿಗೆ ಯಾಕೆ, ಬುಧ ಒಂದು ಒಂಟಿ ಬುಧ. ಓಕೆನಾ. ಬುಧನಿಗೆ ಸಂಬಂಧಪಟ್ಟಂತೆ ಯಾಕೆ ಪರಿಹಾರ ಮಾಡಬೇಕು, ಅದು ಕೂಡ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇರುವುದರಿಂದ ಬುಧನಿಗೆ ಸಂಬಂಧ ಪರಿಹಾರ ಏನು, ವಿಷ್ಣು ಸಹಸ್ರನಾಮದ ಪಠನೆ ಅತ್ಯುತ್ತಮವಾದ ಪರಿಹಾರ ಬುಧನಿಗೆ ಸಂಬಂಧಪಟ್ಟಂತೆ. ಸೊ ಇದನ್ನ ನೀವು ಪ್ರಯತ್ನ ಮಾಡಿ ಓದಿ. ಆನಂತರ ಮನೆಯಲ್ಲಿ ಎಷ್ಟೆಲ್ಲ ಬುಕ್ಸ್ ಇದೆ ಆರ್ಗನೈಸ್ ಮಾಡಿಡಿ, ಎಷ್ಟೆಲ್ಲ ಬರೆಯದ ಪೆನ್ ಎಲ್ಲ ಅಲ್ಲೆಲ್ಲಿ ಬಿಸಾಡಿರ್ತೀರಾ ಅದನ್ನೆಲ್ಲ ಆರ್ಗನೈಸ್ ಮಾಡಿ, ಎಷ್ಟೆಲ್ಲ ಗಜೆಟ್ಸ್ ಅನ್ನ ಇಟ್ಟಿರ್ತೀರಾ ಓಲ್ಡ್ ಗಜೆಟ್ ಅದನ್ನೆಲ್ಲ ಆರ್ಗನೈಸ್ ಮಾಡಿ, ಮನೆಯಲ್ಲಿ ಕಚರ ಇದ್ದದನ್ನೆಲ್ಲ ಹೊರಗೆ ಹಾಕಿ. ಮಕರ ಲಗ್ನದವರು ಮಕರ ರಾಶಿಯವರು ಇಷ್ಟಂತೂ ಮಾಡಿ ನೋಡಿ ಅಂತ ಹೇಳ್ತೇನೆ, ಲೈಫನ್ನೇ ಗೆಲ್ಲುವಂತ ಸಾಧ್ಯತೆಗಳು. ಆನಂತರ ನಿಮಗೆ ಜುಲೈ ತಿಂಗಳಲ್ಲಿ ಯಾವ ಸಮಸ್ಯೆಗಳು ಉಂಟಾಗ್ತವೆ, ಅದು ಹೇಗೆ ಪರಿಹಾರ ಆಗುತ್ತೆ ಹೇಳಿಕೊಟ್ಟಿದ್ದೇನೆ. ಪ್ರಿಕಾಷನ್ ತಗೊಳ್ಳಿ, ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಮೇಡ ಕುಂಭರಾಶಿ ಕುಂಭಲಗ್ನದವರಿಗೆ ನಿಮಿತ್ತಗಳ ಪ್ರಕಾರ ಗುರು ಮಹಾರಾಜ ಪ್ರಕಟ ಆಗಿಬಿಟ್ಟಿದ್ದಾನೆ. ಗುರು ಮಹಾರಾಜ ಇಲ್ಲಿ 4ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ, ಮತ್ತೆ 4ನೇ ಮನೆ ಬಂತು. ಓಕೆನಾ. ಇಷ್ಟರಲ್ಲಿ ಕೂಡ ಬಂತು, ಇದರಲ್ಲಿ ಕೂಡ ಬಂತಪ್ಪ, ನಾನು ಕೂಡ ಏನು ಮಾಡುವ ಹಾಗಿಲ್ಲ.
ಓಕೆನಾ. 4th ಹೌಸ್ ಯಾಕೋ ಬಹಳ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು ಈ ಬಾರಿ. ಗೊತ್ತಿಲ್ಲ, ನನ್ನ ಇದರಲ್ಲಿ ಕೆಲವೊಮ್ಮೆ ಒಂದೊಂದು ಭಾವ ವಿಶೇಷವಾಗಿ ಇನ್ಫ್ಲುಯೆನ್ಸ್ ಅಂತ ಮಾಡುತ್ತೆ. ಈ ಬಾರಿ 4th ಹೌಸ್ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಓಕೆ, ಗುರು ಮಹಾರಾಜ 4ನೇ ಮನೆಯಲ್ಲಿ ಕೂತಿದ್ದಾನೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಅದರಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ, ಎಲ್ಲೊಂದ್ ಕಡೆ ಗುರು ಮಹಾರಾಜನಿಗೆ ಮನೆ ವಿಚಾರಗಳೇ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತೇವೆ. ಮನೆ ಅಲ್ವಾ, ಸಣ್ಣ ಮನೆ ಇದೆ, ದೊಡ್ಡ ಮನೆ ಮಾಡ್ಕೊಳ್ಬೇಕು, ಮನೆಯನ್ನ ಒಡೆದು ಬೇರೆ ಕಟ್ಟಬೇಕು, ಮೇಲೆ ಸೇರಿಸಬೇಕು, ಬೇರೆ ಜಾಗ ಮಾಡಬೇಕು, ಅವ್ರಿಗೆಲ್ಲರಿಗೂ ಬಹಳ ಫೇವರಬಲ್ ಆದ ಒಂದು ಇಂಪ್ಯಾಕ್ಟ್ ಇದರಲ್ಲಿ ಖಂಡಿತ ಡೆಫಿನೆಟ್ ಆಗಿ ಇದ್ದೇ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು, ತೊಂದರೆ ಇಲ್ಲ. ಇನ್ನೂ ಒಂದು ವಿಚಾರ ಏನಂದ್ರೆ, ಎಲ್ಲೊಂದ್ ಕಡೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದೆ. ಬಹಳ ಜಾಗೃತರಾಗಿರಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ರೋಹಿಣಿ ನಕ್ಷತ್ರದಲ್ಲಿ ಗುರು ಮಹಾರಾಜ್ ಹೋಗ್ತಾ ಇದ್ದಾನೆ, ನಕ್ಷತ್ರಾಧಿಪತಿ ಚಂದ್ರ ಎಲ್ಲಿದ್ದಾನೆ, 3ನೇ ಮನೆಯಲ್ಲಿದ್ದಾನೆ, ಪಕ್ಕದಲ್ಲಿ ರಾಹು ಇದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ನಿಮ್ಗೆ ಎಲ್ಲೊಂದ್ ಕಡೆ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಇನ್ನು ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡಿ ಬೇರೆ ಕಡೆಗೆ ಹೋಗುವಂಥದ್ದು, ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ ಭಾಗ್ಯ ಕೂಡ ಇದೆ. ಅವರ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಪರಿವರ್ತನೆ ಬರುವಂತದ್ದು, ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಕೂಡ ಇದೆ. ಆನಂತರ ಯಾರಿಗೆಲ್ಲ ಕೆಲಸ ಸಿಗ್ಲಿಲ್ಲ ಅವರೆಲ್ಲ ಮನೆ ಬಿಟ್ಟು ದೂರ ಹೋಗಿ ಕೆಲಸ ಹುಡುಕೊಳ್ಳುವಂಥದ್ದು, ಅಥವಾ ಕೆಲಸ ಸಿಕ್ತು ಬೇರೆ ಕಡೆ ಮನೆ ಬಿಟ್ಟು ಹೋಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅಂದ್ರೆ ಇನ್ನು ಕೆಲವರಿಗೆಲ್ಲ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ದರ್ಶನ ಮಾಡುವಂತ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಬೇಕಾದ ಪ್ರಯತ್ನ ಮಾಡಿ, ಅದು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರುತ್ತೆ. ಇನ್ನೇನು ಇರ್ತದಪ್ಪ ಇದರಲ್ಲಿ ಅಂದ್ರೆ, ಇದರ ರಾಶ್ಯಾಧಿಪತಿ ಯಾರು, ಶುಕ್ರ. ಆತ ಪಂಚಮದ ಸ್ಥಾನದಲ್ಲಿ ವಿರಾಜಮಾನಾಗಿದ್ದಾನೆ. ರಾಶ್ಯಾಧಿಪತಿ ಶುಕ್ರ, ಆತ 7th ಲಾರ್ಡ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಅಂದಾಗ ಪ್ರೀತಿ ಪ್ರೇಮ ಮಾಡುವಂತ ಸಾಧ್ಯತೆಗಳು, ಅಥವಾ ಕೆಲ ಯೋಗ್ಯ ವಯಸ್ಕರಿಗೆ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಸೊ ಖಂಡಿತ ಅದಕ್ಕೆ ಬೇಕು ಪ್ರಯತ್ನ ಮಾಡಿ, ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಟ್ ರಾಶ್ಯಾಧಿಪತಿ ಇಲ್ಲಿ ಚೆನ್ನಾಗಿಲ್ಲ. ಅಂದ್ರೆ ಇದರ ರಾಶ್ಯಾಧಿಪತಿ ಬುಧ, ಆತ 6ನೇ ಮನೆ ಕನೆಕ್ಷನ್ ಆಗಿದೆ, ಅಂದ್ರೆ ಡಿಸ್ಪ್ಯೂಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಡಿಸ್ಪ್ಯೂಟ್ ಆಗುತ್ತೆ, ಅಥವಾ ಮದುವೆ ಜೀವನಕ್ಕೆ ಸಂಬಂಧ ಡಿಸ್ಪ್ಯೂಟ್ ಆಗುತ್ತೆ, ಏನೋ ಒಂದು ತೊಂದರೆಗಳು ಕ್ರಿಯೇಟ್ ಆಗ್ತವೆ, ಕಂಫರ್ಟಬಿಲಿಟಿ ಇರುವುದಿಲ್ಲ ಅಂತ ಇಂಡಿಕೇಶನ್ ಇದೆ. ನೀವು ಬೇಕಾದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಪರವಾಗಿಲ್ಲ. ಈಗ ಪರಿಹಾರ ಏನ್ ಮಾಡ್ಕೊಳ್ಬಹುದು, ನಾನು ಹೇಳ್ತೀನಿ, ಗುರುವಿಗೆ ಪರಿಹಾರ ಮಾಡಿ, ಮತ್ತೆ ರಾಹುವಿಗೆ ಪರಿಹಾರ ಮಾಡಿ. ರಾಹುಗೆ ಏನನ್ನ ಪರಿಹಾರ ಮಾಡ್ತೀರಾ, ನಾನು ಹೇಳ್ತೀನಿ, ಎಲ್ಲಿ ಕೂಡ ನಿಮ್ಗೆ ನಾಗದೇವರ ಸಾನ್ನಿಧ್ಯ ಇದೆ ಅಲ್ವಾ, ಅಲ್ಲಿ ಹೋಗಿ ನೀವು ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಅಥವಾ ಪ್ರತಿ ಪಂಚಮಿ ದಿವಸ ಅಲ್ಲಿ ತನು ಹಾಕಿಸಿ ಬನ್ನಿ ಅಂತ ಹೇಳ್ತೇನೆ. ಅಂದ್ರೆ ಹಾಲು ಸಿಯಾಳ ಅಂದ್ರೆ ಬೊಂಡ ಅರ್ಪಿಸಿ, ಸೊ ಅಲ್ಲಿ ಆ ರೀತಿಯ ಪ್ರಕ್ರಿಯೆಯನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಈಗ ನಮ್ಮ ದಕ್ಷಿಣ ಕನ್ನಡ ತನು ಹಾಕುದಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಈಗ ದಕ್ಷಿಣ ಕನ್ನಡ ಬಿಟ್ಟು ಬೇರೆ ಕಡೆಯವರಿಗೆ ಅದು ಮೇ ಬಿ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ನೀವು ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಖಂಡಿತ ಹೇಳ್ತಾರೆ ನಿಮಗೆ. ಪಂಚಮಿ ದಿನ ಅದನ್ನ ಮಾಡ್ಕೊಳ್ಳಿ. ಯಾವಾಗ ರಾಹು ಮಹಾರಾಜದಿಂದ ಬರ್ತಕ್ಕಂತಹ ಅಥವಾ ದುಡ್ಡಿನ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರ ಮೋಸ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡ್ತವೆ, ತೊಂದರೆ ಇಲ್ಲ. ಅದನ್ನ ಮಾಡ್ಕೊಳ್ಳಿ, ತುಂಬಾನೇ ಫೇವರಬಲ್ ಆಗುತ್ತೆ. ಅಂತ ಗುರುವಿಗೆ ಸಂಬಂಧಪಟ್ಟ ನೀವೇನ್ ಮಾಡ್ಬೇಕು, ದತ್ತಾತ್ರೇಯ ಚರಿತ್ರೆಯನ್ನ ಓದುವುದು, ದತ್ತಾತ್ರೇಯ ಸ್ತೋತ್ರವನ್ನ ಓದುವುದು ಅತ್ಯುತ್ತಮವಾದ ಪರಿಹಾರ ನಿಮ್ಗೆ. ಅವಾಗ ನಮ್ಮ ಕುಂಭರಾಶಿ ಕುಂಭ ಲಗ್ನದವರಿಗೆ ಬರ್ತಕ್ಕಂತಹ ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ಲೈಫ್ ಅನ್ನ ಎಂಜಾಯ್ ಮಾಡ್ತೀರಾ. ಕೊನೆಯದಾಗಿ ಬಂದ್ಬೇಡ, ನಮ್ಮ ಮೀನ ಲಗ್ನ, ಮೀನ ರಾಶಿ ಲಗ್ನದಿಂದ ಬಹಳ ಫೇವರಬಲ್ ಆಗುತ್ತೆ. ಪ್ರಶ್ನಾ ಕಾಲದಲ್ಲಿ ಅಂದು ಅಥವಾ ನಮ್ಮ ನಿಮಿತ್ತಗಳ ಪ್ರಕಾರ ಕೇತು ಮಹಾರಾಜ ಪ್ರಕಟ ಆಗಿದ್ದಾನೆ. ಕೇತು ಇಲ್ಲಿ 7th ಹೌಸ್ ನ ರಿಸಲ್ಟ್ ಕೊಡ್ತಾ ಇದ್ದಾನೆ. ನಿಮ್ಮ ಮದುವೆ ಜೀವನ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಅಂತ ಒಂದು ಇಂಡಿಕೇಶನ್ ಇದೆ. ಮದುವೆ ಜೀವನದಲ್ಲಿ ಏನೆಲ್ಲ ಡಿಸ್ಟರ್ಬೆನ್ಸ್ ಆಗ್ಬೋದು, ಅಥವಾ ನಿಮ್ಮ ಮಕ್ಕಳ ವಿಚಾರನ ಇಟ್ಕೊಂಡು ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗ್ಬೋದು, ಪ್ರೀತಿ ಪ್ರೇಮವನ್ನ ಅಥವಾ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ನ ಇಟ್ಕೊಂಡು ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗ್ಬೋದು, ಅನಾರೋಗ್ಯ ಬಂದು ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಹೇಳ್ತೀನಿ, ದಯವಿಟ್ಟು ಅದೇನೇ ಇದ್ರೂ ಕೂಡ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಮದುವೆ ಜೀವನ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ. ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ, ನಾನು ಯಾಕೆ ಮಕ್ಕಳ ವಿಚಾರ ಹೇಳಿದೆ, ಯಾಕಂದ್ರೆ 7th ಲಾರ್ಡ್ ಯಾರು ಇರ್ತಾನೆ ಆತ ಪಂಚಮಕ್ಕೆ ಕನೆಕ್ಷನ್ ಮಾಡಿದ್ದಾನೆ. ಹಾಗಾದ್ರೆ ಇಲ್ಲಿ ಮಕ್ಕಳ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಓಕೆನಾ. ಹಾಗಾದ್ರೆ ಮಕ್ಕಳ ವಿಚಾರದಲ್ಲಿ ಅಲ್ವಾ, ಈಗ ಕೆಲವರಿಗೆ ಮಕ್ಕಳಾಗಿರುವುದಿಲ್ಲ, ಅಲ್ಲಿ ಬುಧ ಇದ್ದಾನೆ, ನಪುಂಸಕತೆ ಬಂದಿರ್ತದೆ, ಅಥವಾ ಸೆಕ್ಸುವಲ್ ಲೈಫ್ ಅವ್ರದ್ದು ಸರಿ ಇರುವುದಿಲ್ಲ, ಪರ್ಫಾರ್ಮೆನ್ಸ್ ಇರುವುದಿಲ್ಲ, ಇನ್ನೇನೋ ಒಂದು ಸಮಸ್ಯೆಗಳು ಇರ್ತವೆ ಅಲ್ವಾ. ಕೆಲವರಿಗೆಲ್ಲ ನಪುಂಸಕ ಇರ್ತದೆ, ಯಾವುದು ಬೇಡ. ಸೊ ಈ ಮೂಮೆಂಟ್ ಅಲ್ಲಿ ಮಕ್ಕಳಾಗದೆ ಹೋಗಿ ಕೂಡ ನಿಮ್ಮ ಮದುವೆ ಜೀವನದಲ್ಲಿ ಅದರ ಒಂದು ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಗಳು ಇರುವುದರಿಂದ ನಾನಲ್ಲಿ ಯೋಗ್ಯ ಡಾಕ್ಟರ್ ಅನ್ನ ಭೇಟಿ ಮಾಡಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುವ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇನ್ನು ಕೂಡ ನಾನು ಮಕ್ಕಳ ವಿಚಾರದಲ್ಲಿ ಯಾಕೆ ಹೇಳ್ತೇನೆ ಅಂದ್ರೆ, ಇಲ್ಲೇನು ಕೇತು ಏನ್ ಮಾಡ್ತಾನೆ, ಕೇತು ಇದ್ದಾನೆ, ರಾಶಿಯಾಧಿಪತಿ ಗೊತ್ತಾಯ್ತು, ಪಂಚಮಕ್ಕೆ ಕನೆಕ್ಷನ್ ಮಾಡಿದ್ದಾನೆ. ಆನಂತರ ಕೇತು ಏನ್ ಮಾಡ್ತಾನೆ, ಹಸ್ತ ನಕ್ಷತ್ರಾಧಿಪತಿ ಯಾರು, ಚಂದ್ರ ಯಾರು ಈ ಜಾತಕಕ್ಕೆ, ಆತ 5th ಲಾರ್ಡ್, 5ನೇ ಮನೆ ಅಧಿಪತಿ. ಓಕೆ, ಹಾಗಾದ್ರೆ 5ನೇ ಮನೆ ಅಧಿಪತಿ ಆಗಿ ಆತ 2ನೇ ಮನೆಯಲ್ಲಿ ಕೂತಿದ್ದಾನೆ ಅಂದಾಗ ಆ ಮಕ್ಕಳ ಆಗ್ಲಿಲ್ಲ ಅಥವಾ ಮಕ್ಕಳ ವಿಚಾರದಲ್ಲಿ ಅದೇನೋ ಖರ್ಚು ವೆಚ್ಚಗಳನ್ನ ನೀವು ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಮೇ ಬಿ ನಿಮ್ಗೆ ಸಮಸ್ಯೆಗಳು ಸಾಲ್ವ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರುತ್ತೆ. ಓಕೆನಾ. ಬಟ್ ನಮ್ಮ ನೋಡಿ ಇಲ್ಲಿ ಕೂಡ ಏನಾಗುತ್ತೆ, ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನಂದಾಗ ಕನ್ಯಾ ರಾಶಿ ಬುಧನಿಗೆ ಸಂಬಂಧ, ಬುಧನ ಇನ್ನೊಂದು ರಾಶಿಯಲ್ಲಿದೆ, ಅದು 4ನೇ ಮನೆಯಲ್ಲಿದೆ, ಮತ್ತೆ 4ನೇ ಮನೆ ಕನೆಕ್ಷನ್ ಬಂದವಲ್ಲ. ಭೂಮಿ ಮನೆ ವಿಚಾರಗಳು ಕೂಡ ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅಂತ ಆಗುತ್ತವೆ. ಮನೆ ಚೇಂಜ್ ಮಾಡುವವರಿಗೆ ಪರವಾಗಿಲ್ಲ, ನೀವು ಮನೆ ಅಂತೂ ಚೇಂಜ್ ಮಾಡ್ಬೋದು, ಅದು ವಿಷಯ ಬೇರೆ. ಬಟ್ ಇಲ್ಲಿ
ಎಲ್ಲೋ ಒಂದ್ ಕಡೆ ರಾಹುಕೇತುವಿನ ಎಕ್ಸಸ್ ಅಲ್ಲಿ ನೀವಿದ್ದೀರಾ, ರಾಹುಕೇತುವಿನ ಒಂದು ತೊಂದರೆಗಳು ನಿಮಗೆ ಬರುವಂತ ಸಾಧ್ಯತೆಗಳು ಇರುವುದರಿಂದ, ವಿಶೇಷವಾಗಿ ಪಂಚಮ ಮತ್ತೆ 7th ಹೌಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿರುವುದರಿಂದ ಮದುವೆ ಮತ್ತೆ ಮಕ್ಕಳ ವಿಚಾರ, ಪ್ರೀತಿ, ಪ್ರೇಮ, ಎಕ್ಸ್ಟ್ರಾ ಮೆರಿಟಲ್ ಮತ್ತೆ ನಿಮ್ಮ ಹಣಕಾಸಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗ್ತವೆ. ನಾನು ಹೇಳ್ತೀನಿ, ಪರಿಹಾರ ಹೇಳಿಕೊಡ್ತೇನೆ, ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ. ನೀವೇನ್ ಮಾಡ್ಬೇಕು, ಗಣಪತಿಯನ್ನೇ ಇಟ್ಕೊಳ್ಬೇಕಾಗದೆ ಬೇರೆ ಏನ್ ಕೂಡ ಮಾಡುವ ಹಾಗಿಲ್ಲ. ಓಕೆನಾ? ಹಾಗಾದ್ರೆ ಗಣಪತಿ ಸ್ತೋತ್ರದ ಪಠನೆ ಮಾಡಿ ಪ್ರತಿದಿನ ಮನೆಯಲ್ಲಿ. ನಾನು ಹೇಳಿದೆ ಒಂದು ಮಂತ್ರ ಇದೆ, ಆ ಮಂತ್ರ ಜಪ ಮಾಡಿ. ಅದು ಮಂತ್ರ ಬಂದು ಓಂ ಗಂ 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 ಶ್ರೀ ಮಹಾಗಣಪತಯೇ ನಮಃ. ಓಂ ಗಂ 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 ಶ್ರೀ ಮಹಾಗಣಪತೇ ನಮಃ. ಓಂ ಗಂ 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 ಶ್ರೀ ಮಹಾಗಣಪತೇ ನಮಃ. ಈ ಮಂತ್ರವನ್ನ ಬೆಳಿಗ್ಗೆ ಸಂಜೆ ಚಾಂಟ್ ಮಾಡಿ ನಮ್ಮ ಮೀನಲಗ್ನ ಮೀನರಾಶಿಯವರು. ಆ ನಂತರ ಎಲ್ಲಿ ಗಣಪತಿ ಟೆಂಪಲ್ ಇದೆ ದಯವಿಟ್ಟು ಅಲ್ಲಿ ಹೋಗಿ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು, ಗರಿಕೆ ಇಡುವುದರಿಂದ ಬಹಳ ಫೇವರಬಲ್ ಆಗುತ್ತೆ. ಯಾಕಂದ್ರೆ ಗಣಪತಿ ಯಾರು? ಗಣಪತಿ ಬಂದು ಆತ ಜ್ಞಾನದ ದೇವತೆ. ಓಕೆನಾ? ಜ್ಞಾನಕ್ಕೆ ಸಂಬಂಧಪಟ್ಟದೆ ಆತ, ವಿಶೇಷ ರೀತಿಯಲ್ಲಿ ಬುದ್ಧಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ತಲೆಯನ್ನು ದೊಡ್ಡದಾಗಿ ಕೊಟ್ಟಿರ್ತಾರೆ, ಅವ್ರು ಎಲ್ಲ ಗೊತ್ತಿರ್ತದೆ ಏನು ಅಂತ. ಅದಕ್ಕೆ ಗರಿಕೆಯನ್ನು ಇಟ್ಟು ಪೂಜೆ ಮಾಡೋದು. ಗರಿಕೆ ಬಂದು ನಿಮ್ಮ ಅದು ಹಸಿರು ಬಣ್ಣ, ಅದು ಬುಧನಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡುತ್ತೆ ಅಂತ ನೀವು ಹೇಳಿದ್ರೆ. ರಾಹುಗೆ ಸಂಬಂಧಪಟ್ಟದ್ದು ಕೆಲಸ ಮಾಡುತ್ತೆ. ಅದನ್ನ ಅಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೊಂಡು ಬಂದಾಗ ಆ ಒಂದು ಕೇತುವಿನಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಅಂದ್ರೆ ನಿಮಗೆ ನಾಲೆಜ್ ಬರುತ್ತೆ, ಅಂದ್ರೆ ನಿಮಗೆ ಅಲ್ಲಿ ಏನಾಗುತ್ತೆ, ಕಾಮನ್ ಸೆನ್ಸ್ ಬರುತ್ತೆ, ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಗೊತ್ತಾಗುತ್ತೆ. ಆವಾಗ ನಿಮ್ಗೆ ಈ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬಿಡ್ತೀರಾ. ಹಾಗಾದ್ರೆ ಗಣಪತಿ ಆರಾಧನೆ ಮಾಡೋದು ಅತ್ಯುತ್ತಮವಾದ ಪರಿಹಾರ. ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ, ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ ಈ ಒಂದು ಮೀನ ಲಗ್ನ ಮೀನ ರಾಶಿಯವರಿಗೆ ಯಾವ ರೀತಿಯಾದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಮೇಷದಿಂದ ಹಿಡಿದು ಮೀನ ಲಗ್ನದವರೆಗೆ ಕೂಡ ಹೇಳಿಕೊಟ್ಟಿದ್ದೇನೆಪ್ಪ, ಸ್ವಲ್ಪ ಅದನ್ನ ಏನು ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ. ನೀವು ಪ್ರಯತ್ನ ಮಾಡಿ ಅದನ್ನ ಸಾಲ್ವ್ ಮಾಡಲಿಕ್ಕೆ, ಅಥವಾ ನಾನು ಹೇಳಿದ ಪ್ರಿಕಾಷನ್ ಅನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಅದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ಏನು ತೊಂದರೆ ಆಗಲ್ಲ. ಓಕೆನಾ? ಬಟ್ ಈ ಬಾರಿ ನನಗೆ ಬಹಳ ವಿಶೇಷವಾಗಿ 4th ಹೌಸ್ ಬಂದಿರೋದ್ರಿಂದ ಯಾಕೋ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಏನೋ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಏನೋ ಗೊತ್ತಿಲ್ಲ. ಇಲ್ಲಿ ಏನಾಗುತ್ತೆ, ರಾಹು ಮತ್ತೆ ಕೇತುವಿನ ಮಧ್ಯೆ ಶನಿ ಮಹಾರಾಜ ಇದ್ದಾನೆ. ಶನಿ ಮಹಾರಾಜನಿಗೆ ಹಿಂದೆ ಮುಂದೆ ಯಾರು ಕೂಡ ಇಲ್ಲ. ಶನಿ ಮಹಾರಾಜ ವಕ್ರಿಯಾಗಿ ಬಿಟ್ಟಿದ್ದಾನೆ. ಅದರಿಂದಾಗಿ ಮಾಸ್ ಲೆವೆಲ್ ಅಲ್ಲಿ ತೊಂದರೆಗಳನ್ನ ನಾವು ನೋಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಮೊದಲೇ ನಾನು ಆ ವಿಡಿಯೋ ಮಾಡಿ ಹಾಕಿದ್ದೇನೆ, ಅದರಲ್ಲಿದೆ. ಮಾಸ್ ಲೆವೆಲ್ ಅಲ್ಲಿ ಸಮಸ್ಯೆಗಳನ್ನ ನೋಡ್ತೇವೆ, ಮಾಸ್ ಲೆವೆಲ್ ಅಲ್ಲಿ ಡೆತ್ ಗಳನ್ನ ನೋಡಬಹುದಂತ ಸಮಸ್ಯೆಗಳು ಇರ್ತವೆ. ಸೊ ಇದೆಲ್ಲ ಒಂದು ಪರಿಸ್ಥಿತಿ ಇರುವುದರಿಂದ ಸೆಪ್ಟೆಂಬರ್ನವರೆಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತಲೇ ಹೇಳ್ಬೋದು. ಆ ನಂತರ ಪರವಾಗಿಲ್ಲ. ಓಕೆನಾ? ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಇದು ನಮ್ಮ ಜುಲೈ ತಿಂಗಳ 12 ರಾಶಿ 12 ಲಗ್ನದವರ ಒಂದು ನಾರ್ಮಲ್ ಆದ ಭವಿಷ್ಯವನ್ನು ಹೇಳಿದ್ದೇನೆ. ಇದನ್ನು ತುಂಬಾ ತಲೆಗೆ ಹಚ್ಚಿಕೊಳ್ಬೇಕಂತ ಅಗತ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಜಾತಕನೇ ಫೈನಲ್, ನೀವೇ ಫೈನಲ್, ಅದರಲ್ಲಿ ನಡೆಯುವಂಥ ದಶಾಭುಕ್ತಿನೇ ಫೈನಲ್. ಆದ್ರಿಂದ ಇದೊಂದು ಆಗಬಹುದಾದ ಘಟನೆಗಳನ್ನು ಹೇಳಿದ್ದೇನೆ ಅಷ್ಟೇ. ಕೆಲವರಿಗೆ ಆಗದೆ ಕೂಡ ಹೋಗ್ಬೋದು. ಜಾತಕ ಪವರ್ಫುಲ್ ಆಗಿದೆ, ಒಳ್ಳೆ ದಶಾಭುಕ್ತಿ ನಡೀತಾ ಉಂಟು, ಗುರುವಿನ ಕೃಪೆ ಬಹಳಷ್ಟಿದೆ, ನಿಮ್ಮ ಕರ್ಮನು ಚೆನ್ನಾಗಿದೆ, ಮನೆಯೂ ಚೆನ್ನಾಗಿದೆ ಅಂದಾಗ ಮೇ ಬಿ ನಿಮ್ಗೆ ಅದು ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನ್ ಮಾಡೋಣ, ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ ಜೊತೆ ಬಂದು ಮಾತಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.